ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಅಜ್ಜಾಯಾಣಂ ನಮೋ ಲೋಯೇ ಸವ್ಯಸಾಹುಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲ ಶಬ್ದಘನೌಘಲ ಪ್ರಕ್ಷಾಲಿತ ಸಕಲಭೂತಲಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತುನೋ ದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾದಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಕಳೆದ ಹಲವು ದಿನಗಳಿಂದ ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ, ರತ್ನತ್ರಯ ಮತ್ತು ಮೋಕ್ಷ ಮಾರ್ಗದ ನಿಜವಾದ ಸ್ವರೂಪವನ್ನು ಆಧರಿಸಿ ನಮ್ಮ ಚರ್ಚೆ ನಡೀತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ನಾವು ವಿಷಯದ ಸುಲಭತೆಯ ದೃಷ್ಟಿಯಿಂದ ಯಾವ ಬಲಭದ್ರ ರಾಮನ ಸ್ವರೂಪದ ಚರ್ಚೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ वो जो लिंक था वो भूलना नहीं, ಅದೇ ಲಿಂಕನ್ನು ನಾವು ತಗೊಂಡು ಮುಂದೆ ಚರ್ಚೆ ಮಾಡೋದಿದೆ. ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಏನ ನಮ್ಮ ಚರ್ಚೆ ರತ್ನತ್ರಯದವರೆಗೆ ನಡೆದಿತ್ತು. ನಿಜವಾಗ್ಲೂ ರತ್ನತ್ರಯ ಮೋಕ್ಷಕ್ಕೆ ಕಾರಣ ಇದೆ, ರತ್ನತ್ರಯ ಸುಖಕ್ಕೆ ಕಾರಣ ಇದೆ. ಮೋಕ್ಷ ಮಾರ್ಗ ಅಂದರೆ ರತ್ನತ್ರಯ, ಮುಕ್ತಿಯ ಮಾರ್ಗ, ಮೋಕ್ಷ ಮಾರ್ಗದ ಸ್ವರೂಪ, ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಪುನಃ ಮುಂದೆ ಶಿಷ್ಯನಿಗೆ ಪ್ರಶ್ನೆ ಆಗ್ತಿದೆ, ಯಾವ ಮೋಕ್ಷದ ಮಾರ್ಗ, ಮುಕ್ತಿಯ ಮಾರ್ಗ ರತ್ನತ್ರಯ ಅಂತ ಹೇಳ್ತಾ ಇದ್ದೀರಾ, ಯಾವುದನ್ನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇದು ಮೋಕ್ಷದ ಮಾರ್ಗ ಅಂತ ಹೇಳ್ತಾ ಇದ್ದೀರಾ. ಈ ಮೋಕ್ಷದ ಮಾರ್ಗವನ್ನು ಜಿನ್ವಾಣಿಯಲ್ಲಿ ಅನೇಕ ಪ್ರಕಾರವಾಗಿ ಹೇಳಿದ್ದಾರೆ. ಯಾವ ಮೋಕ್ಷ ಮಾರ್ಗವನ್ನು ನಾನು ನಂಬೋದು, ಯಾವ ಮೋಕ್ಷ ಮಾರ್ಗದ ಮೇಲೆ ನಡೆಯೋದು, बात समझ में आ रही ना. मोक्ष मार्ग तो अनेक बताए गए जिनवानी में, तो किस मोक्ष मार्ग पर चलना, ये शिष्य का प्रश्न है अभी. तो अब हम इसके आगे चर्चा करेंगे, है ना. ಯಾವ ಮೋಕ್ಷ ಮಾರ್ಗದ ಮೇಲೆ ನಿಜವಾಗ್ಲೂ ನಾನು ನಡಿಬೇಕಿದೆ, ಬಹಳ ದೊಡ್ಡ ಪ್ರಶ್ನೆ ಇದೆ. ಇದು ಬಹಳ ದೊಡ್ಡ ಪ್ರಶ್ನೆ ಇದೆ. ಮತ್ತು ಈ ಪ್ರಶ್ನೆಯ ಉತ್ತರ ಗೊತ್ತಿಲ್ಲದೆ ಇರೋದರಿಂದ ಅನೇಕ ಜನರಿಗೆ ಅನೇಕ ಸಂದೇಹಗಳಿದೆ. ಹಾಗೂ ನಿಸ್ಸಂದೇಹವಾಗಿ ಧರ್ಮ ಮಾರ್ಗದಲ್ಲಿ ಅನೇಕ ಜನ ನಡೀತಾ ಇಲ್ಲ. ಮುಖ್ಯವಾಗಿ ಧರ್ಮಕ್ಷೇತ್ರದಲ್ಲಿ ಇದ್ರೂ ಕೂಡ ನಿಜವಾಗಿ ನಿಷ್ಪಕ್ಷವಾಗಿ ಧರ್ಮ ಮಾರ್ಗದಲ್ಲಿ ನಡೀದೇ ಇರೋದಕ್ಕೆ ಕಾರಣ ಯಾವ ರೀತಿಯಾದ ಮೋಕ್ಷ ಮಾರ್ಗ ಇದೆ, ಯಾವ ಮೋಕ್ಷ ಮಾರ್ಗ ನನಗೆ ಸುಖವನ್ನು, ಶಾಂತಿಯನ್ನು ತಂದು ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಜೀವಕ್ಕೆ. ಯಾಕಂದರೆ ಜೀವಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಸುಖ, सुख प्राप्ति. सुख की प्राप्ति तो चाहिए और दुख को दूर करना है. तो ಸುಖ ಪ್ರಾಪ್ತಿ, ದುಃಖ ದೂರ ಮಾಡೋದಿದೆ, ಆದರೆ ನಿಜವಾದ ಮಾರ್ಗ ಗೊತ್ತಾಗ್ತಾ ಇಲ್ಲ. तो ಆಚಾರ್ಯರು ರತ್ನತ್ರಯ ಮೋಕ್ಷ ಮಾರ್ಗ ಅದೇ ನಿಜವಾದ ಸುಖದ ದಾರಿ ಇದೆ ಅಂತ ಹೇಳಿದ್ರು. ಆದರೂ ಪುನಃ ಈ ಜೀವಕ್ಕೆ ಸಂದೇಹಗಳಾಗುತ್ತೆ. ಮೋಕ್ಷ ಮಾರ್ಗ ಯಾವುದು ಸರಿ ಇದೆ, ಯಾವ ರೀತಿಯದ್ದು ಸರಿ ಇದೆ, ಅನೇಕ ರೀತಿಯಾಗಿ ಮೋಕ್ಷ ಮಾರ್ಗ ಹೇಳಿದ್ದಾರೆ. ಇನ್ನು ಸಂಸಾರದಲ್ಲಿ
ನಾವು ನೋಡಿದ್ರೆ ಅನ್ಯ ಸಂಪ್ರದಾಯಗಳಲ್ಲಿ, ಧರ್ಮಗಳಲ್ಲಿ ಮೋಕ್ಷಕ್ಕೆ ಹೋಗತಕ್ಕಂತಹ ಅನೇಕ ದಾರಿಗಳಿದೆ. क्या कहते हैं, मोक्ष जाने के बहुत सारे मार्ग हैं. जैन धर्म की बात नहीं करता मैं, अन्य धर्मों में ಮೋಕ್ಷಕ್ಕೆ ಹೋಗುವಂತಹ ಅನೇಕ ದಾರಿಗಳಿದೆ. ಭಗವಾನ್ ಕೃಷ್ಣ ಹೇಳಿದ್ರೆ ಭಕ್ತಿ ಮಾರ್ಗ ಒಂದಿದೆ, ಜ್ಞಾನ ಮಾರ್ಗ ಇನ್ನೊಂದಿದೆ. ಜ್ಞಾನ ಮಾರ್ಗದಿಂದನೂ ಮೋಕ್ಷಕ್ಕೆ ಹೋಗ್ಬೋದು, ಭಕ್ತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು. ಈ ರೀತಿಯಾದ ಯಾವ ಅಜ್ಞಾನ ಇದೆ, ಈ ಅಜ್ಞಾನ ಹೋಗಬೇಕಿದೆಯಲ್ಲ. ಒಬ್ಬನಿಗನ್ಸುತ್ತೆ ಜ್ಞಾನ 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 ಜ್ಞಾನ, अब तो ज्ञान करते रहो आप मोक्ष चले जाओगे. ಜ್ಞಾನ ಮಾತ್ರ ಮೋಕ್ಷಕ್ಕೆ ಕಾರಣ ಇದೆ ಅಂತ ತಿಳಿದು ಅವನು ಚಾರಿತ್ರವನ್ನು ನಿಷೇಧ ಮಾಡ್ಕೊಂಡ್ಬಿಡ್ತಾನೆ. ಚಾರಿತ್ರದ ಕಡೆಗೆ ಗಮನ ಹೋಗೋದಿಲ್ಲ, ಚಾರಿತ್ರದ ಬಗ್ಗೆ ವಿಚಾರ ಮಾಡೋದಿಲ್ಲ. ಏನಾಗುತ್ತೆ, ಏಕಾಂತ ಆಯಿತು. ಜ್ಞಾನ ಮಾತ್ರ ಮೋಕ್ಷಕ್ಕೆ ಕಾರಣ ಇದೆ ಅಂತ ಜ್ಞಾನದಲ್ಲೇ ಸಂತುಷ್ಟ ಆಗ್ಬಿಡ್ತಾನೆ. ಅವನಿಗೆ ಜ್ಞಾನನೂ ಸಿಗೋದಿಲ್ಲ, ಚಾರಿತ್ರನೂ ಸಿಗೋದಿಲ್ಲ. ಅದೇ ರೀತಿ ಚಾರಿತ್ರ ಇದ್ದವನು आप तो करते जाओ, अब ज्ञान की क्या बात है, ಜ್ಞಾನಗಿನ ಏನೂ ಬೇಕಾಗಿಲ್ಲ. ಧರ್ಮ ಅಂದರೆ ಮಾಡಬೇಕು, ಆಚರಣೆಯಲ್ಲಿ ಇರಬೇಕು ಧರ್ಮ, ಅದು ನಿಜವಾದ ಧರ್ಮ ಇದೆ. ಈ ಜ್ಞಾನವನ್ನು ಎಲ್ಲ ಬಿಟ್ಬಿಡಿ ನೀವು, ಎಲ್ಲ ಆಚರಣೆಯಲ್ಲಿ ಇರಬೇಕು, ಅದು ನಿಜವಾದ ಧರ್ಮ ಅಂತ ಹೇಳಿ ಬರೀ ಶಾರೀರಿಕ ಕ್ರಿಯೆಗಳಲ್ಲಿಯೇ ಧರ್ಮ ಅಂತ ತಿಳಿದು ಅದರ ಸ್ವರೂಪವನ್ನು, ಅದರ ಪ್ರಯೋಜನವನ್ನು ತಿಳಿದೇನೆ ಪಶುವತ್ ಕೇವಲ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾನೆ. ಅವನಿಗೂ ಕೂಡ ಮೋಕ್ಷ ಮಾರ್ಗ ಸಿಗೋದಿಲ್ಲ. ಮೋಕ್ಷ ಮಾರ್ಗ ಅಂತೂ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಏಕರೂಪ ಇದೆ. ಆದರೆ ಈ ಯಾವ ಮೋಕ್ಷ ಮಾರ್ಗ ಇದೆ, ಈ ಮೋಕ್ಷ ಮಾರ್ಗವನ್ನು ಜಿನವಾಣಿಯಲ್ಲಿ ಅನೇಕ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಅನೇಕ ರೀತಿಯಾಗಿ ವರ್ಣನೆ ಮಾಡಿರೋದ್ರಿಂದ ಯಾವುದು ಸರಿ, ಯಾವುದನ್ನು ನಿಜವಾಗ್ಲೂ ನಾವು ತಿಳಿಬೇಕು, ಯಾವುದನ್ನು ನಾವು ಯಾವುದರ ಮೇಲೆ ನಡಿಬೇಕು, ಇದು ಮುಖ್ಯ ಪ್ರಶ್ನೆ ಇದೆ. ಏನು ಹೇಳ್ತಿದ್ದಾರೆ, ಮುಖ್ಯವಾಗಿ 2 ಪ್ರಕಾರದ ಮೋಕ್ಷ ಮಾರ್ಗ ಹೇಳಿದರು ಜಿನ್ವಾಣಿಯಲ್ಲಿ. ಒಂದು ನಿಶ್ಚಯ ಮೋಕ್ಷ ಮಾರ್ಗ, ಇನ್ನೊಂದು ವ್ಯವಹಾರ ಮೋಕ್ಷ ಮಾರ್ಗ. ನಿಶ್ಚಯ ಮೋಕ್ಷ ಮಾರ್ಗ ಯಾವುದಿದೆ, ಆ ನಿಶ್ಚಯ ಮೋಕ್ಷ ಮಾರ್ಗ ವಾಸ್ತವಿಕವಾಗಿ ಮೋಕ್ಷ ಮಾರ್ಗ ಇದೆ. ಮತ್ತು ವ್ಯವಹಾರ ಮೋಕ್ಷ ಮಾರ್ಗ ಯಾಕೆ ಹೇಳಿದ್ರು ಅರ್ಥ ಆಗ್ತಿದ್ದಿಲ್ಲ. ಒಂದು ಕಡೆ ನಿಶ್ಚಯ ಮೋಕ್ಷ ಮಾರ್ಗ, ಇನ್ನೊಂದು ಕಡೆ ವ್ಯವಹಾರ ಮೋಕ್ಷ ಮಾರ್ಗ. ಬೋಲೋ ಕೌನ್ಸಾ ಮೋಕ್ಷ ಮಾರ್ಗ ಸಹಿ ಹೈ, ಯಾವುದು ಮೋಕ್ಷ ಮಾರ್ಗ ಸರಿ ಇದೆ, ಯಾವ ಮೋಕ್ಷ ಮಾರ್ಗವನ್ನು ಆಧರಿಸಿ ನಾನು ನನ್ನ ಸಾಧನೆಯನ್ನು ಮಾಡಬೇಕಿದೆ. ಸಮझ में आती है ना बात. ಎರಡೆರಡು ಪ್ರಕಾರದ ಮೋಕ್ಷ ಮಾರ್ಗ ಮುಖ್ಯವಾಗಿ ಜಿನವಾಣಿಯಲ್ಲಿ ಕಾಣಿಸುತ್ತೆ. ಯಾವುದನ್ನು ಅವಲಂಬಿಸಬೇಕು, ಯಾವುದು ನಿಜ ಇದೆ ಹೇಳಿದ್ರು ಮೋಕ್ಷ ಮಾರ್ಗ ಪಹಲಿ ಬಾತ್ तो 2 प्रकार के मोक्ष मार्ग नहीं होते. ಏನು ಹೇಳಿದ್ರು, ಮೊದಲನೇ ವಿಚಾರ ಏನು, ಮೋಕ್ಷ ಮಾರ್ಗ 2 ಪ್ರಕಾರದ್ದಿಲ್ಲ. ಇದರ ಅರ್ಥ ಏನಾಯಿತು, ಮೋಕ್ಷಕ್ಕೆ ಹೋಗೋಕ್ಕೆ ಒಂದೇ ದಾರಿ ಇದೆ. ಇಲ್ಲೊಂದು ದಾರಿ, ಅಲ್ಲೊಂದು ದಾರಿ, ಆ ಕಡೆ ಒಂದು ದಾರಿ, ಎಲ್ಲ ಹೋಗಿ ಮೋಕ್ಷಕ್ಕೆ ಸೇರ್ಕೊಳ್ಳುತ್ತೆ. ऐसा बिल्कुल भी नहीं है. ಹಿಂಗಿಲ್ಲ ವಿಚಾರ. ಮತ್ತೆ ಹೆಂಗಿದೆ ಕಿ ಒಂದೇ ರಾಜಮಾರ್ಗ ಇದೆ, ಅದು ರತ್ನತ್ರಯದ ಮಾರ್ಗ ಇದೆ, ಇನ್ಯಾವುದೂ ಮಾರ್ಗ ಇಲ್ಲ. ಒಂದೇ ಮಾರ್ಗ ಇದೆ, ಅನಾದಿ ಕಾಲದಿಂದ ಒಂದೇ ಮಾರ್ಗ, ಮೋಕ್ಷ ಮಾರ್ಗದ ಮಾರ್ಗ ಇದೆ, ಇನ್ಯಾವುದೂ ಮಾರ್ಗವೇ ಇಲ್ಲ. ಏನು ಹೇಳ್ತೀರ, ऐसा कैसा होगा, कोई तो दूसरा भी मार्ग होगा, कि बिल्कुल भी नहीं है. इसलिए नहीं है क्योंकि जो वीतरागता है वो एक ही तरह का है. ಯಾವ ಸಮಭಾವ ಇದೆ, ಸಮತಾ ಭಾವ ಇದೆ, ಇದು ಒಂದೇ ಪ್ರಕಾರದ್ದಿದೆ. ಸಮತಾ ಭಾವ ಅನೇಕ ಪ್ರಕಾರದ್ದಿರೋದಿಲ್ಲ. ಏನು ಹೇಳ್ತಾರೆ ಅರ್ಥ ಆಗ್ತಿದೆ, ಸ್ವಲ್ಪ ಸೂಕ್ಷ್ಮ ಮಾಡೋದು ಉಪಯೋಗವನ್ನು. ಶುಭ ಭಾವ ಎಷ್ಟು ಪ್ರಕಾರದ್ದಿರುತ್ತೆ, ಅನೇಕ ಪ್ರಕಾರದ್ದಿರುತ್ತೆ. ಅಶುಭ ಭಾವ ಎಷ್ಟು ಪ್ರಕಾರದ್ದಿರುತ್ತೆ, ಅನೇಕ ಪ್ರಕಾರದ್ದಿರುತ್ತೆ.
तो ಶುದ್ಧ ಭಾವ ಎಷ್ಟು ಪ್ರಕಾರದಿರುತ್ತೆ? ಒಂದೇ ಪ್ರಕಾರದಿರುತ್ತೆ. ಏನು ಹೇಳ್ತಾರೆ, ರಾಗ ಅನೇಕ ಪ್ರಕಾರದಿರ್ಬೋದು, ದ್ವೇಷ ಅನೇಕ ಪ್ರಕಾರದಿರ್ಬೋದು, ಆದರೆ ವೀತರಾಗತೆ ಅನೇಕ ಪ್ರಕಾರದ ಹೆಂಗಿರುತ್ತೆ? ವೀತರಾಗ ಸಮತಾ ಭಾವ है, उसमें भेद नहीं डाला जा सकता ಹೇಳ್ತಾರೆ. ಅದರಲ್ಲಿ ಭೇದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೀತರಾಗತ ಒಂದೇ ಮೋಕ್ಷ ಮಾರ್ಗದ ದಾರಿ ಇದೆ, ಇನ್ಯಾವ ದಾರಿನೂ ಇಲ್ಲ. ಮತ್ತೆ ಜಿನ್ವಾಣಿಯಲ್ಲಿ ಒಂದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರು. ಇದೆಲ್ಲ ಚರ್ಚೆ ಮಾಡಿ ಬಂದಿದ್ದೀವಿ ನಾವು. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಸೇರಿ ಒಂದು ಮೋಕ್ಷ ಮಾರ್ಗ ಇದೆ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷ ಮಾರ್ಗ, ಇದು ಮೂರು ಸೇರಿ ಒಂದು ಮೋಕ್ಷ ಮಾರ್ಗ ಇದೆ. ಅನೇಕ ಪ್ರಕಾರದ ಮೋಕ್ಷ ಮಾರ್ಗ ಇಲ್ಲ. ಸಮ್ಯಕ್ ದರ್ಶನ ಒಂದು ಮೋಕ್ಷ ಮಾರ್ಗ, ಜ್ಞಾನ ಒಂದು, ಚಾರಿತ್ರ ಒಂದು, ಹೀಗೆ ಭಿನ್ನ ಭಿನ್ನ ಮೋಕ್ಷ ಮಾರ್ಗಗಳಿಲ್ಲ. ಆದರೆ ಹೀಗಾಗೋಗಿದೆ ಸಮಾಜದಲ್ಲಿ. ಕೆಲವೊಬ್ಬನಿಗೆ ಶ್ರದ್ಧೆನೇ ವಾಸ್ತವಿಕವಾದ ಧರ್ಮ ಅನ್ಸುತ್ತೆ, ಕೆಲವು ಅಜ್ಞಾನಿಗಳಿಗೆ ಜ್ಞಾನನೇ ಮೋಕ್ಷ ಮಾರ್ಗ ಅನ್ಸುತ್ತೆ. ಆಪ್ತು ಶಾಸ್ತ್ರ ಪಡೋ, ಜ್ಞಾನ ವೃದ್ಧಿ ಮಾಡ್ಕೊಳ್ಳಿ, ಎಷ್ಟೆಷ್ಟು ಜ್ಞಾನ ಆಗುತ್ತೆ ಅಷ್ಟೆಷ್ಟು ಧರ್ಮ ಆಗುತ್ತೆ. ಅವನಿಗೆ ಜ್ಞಾನ ಮಾತ್ರ ಮೋಕ್ಷ ಅನ್ಸುತ್ತೆ, ಇನ್ನೊಬ್ಬನಿಗೆ ಚಾರಿತ್ರ ಮಾತ್ರ ಮೋಕ್ಷ ಅನ್ಸುತ್ತೆ. ಅವನು ಜ್ಞಾನದ ಕಡೆಗೆ ಗಮನನೇ ಇರೋದಿಲ್ಲ. ಮೋಕ್ಷ ಮಾರ್ಗ ಹೀಗಾಗೋದಿಲ್ಲ. ದರ್ಶನ, ಜ್ಞಾನ, ಚಾರಿತ್ರಗಳ ಸಮ್ಮಿಲಿತ ರೂಪ ಅದು ಮೋಕ್ಷ ಮಾರ್ಗ ಇದೆ. ಮತ್ತು ಎರಡೆರಡು ಪ್ರಕಾರವಾಗಿ ಯಾಕೆ ಹೇಳಿದ್ರು? ಒಂದು ನಿಶ್ಚಯ ಮೋಕ್ಷ ಮಾರ್ಗ, ಒಂದು ವ್ಯವಹಾರ ಮೋಕ್ಷ ಮಾರ್ಗ. ತಿಳಿದ್ರೆ ಪಹಲಿ ಬಾತು ಮೋಕ್ಷ ಮಾರ್ಗ ದೋ ನಹೀ ಹೋತೆ, मोक्ष मार्ग का कथन, मोक्ष मार्ग का वर्णन दो प्रकार से होता है. ಏನು ಹೇಳಿದ್ರು? ಮೋಕ್ಷ ಮಾರ್ಗ ಎರಡಿರೋದಿಲ್ಲ, ಮೋಕ್ಷ ಮಾರ್ಗದ ವರ್ಣನೆ, ಮೋಕ್ಷ ಮಾರ್ಗದ ಯಾವ ಕಥನ ಪದ್ಧತಿ ಇದೆ ಅದು ಎರಡು ಪ್ರಕಾರದಿಂದ ಇದೆ. ಈಗ ಸ್ವಲ್ಪ ವಿಷಯ ಸ್ಪಷ್ಟ ಆಯ್ತಲ್ಲ, ಬಾತ್ ಸಮझ में आती है. मोक्ष मार्ग दो दो प्रकार के नहीं है, मोक्ष मार्ग तो एक ही है. ಮೋಕ್ಷ ಮಾರ್ಗ ಒಂದೇ ಇದೆ. ಆದರೆ ಆ ಮೋಕ್ಷ ಮಾರ್ಗವನ್ನು ಹೇಳುವಂತಹ ಪದ್ಧತಿ ಇದೆಯಲ್ಲ, ಆ ಪದ್ಧತಿ ಎಷ್ಟು ಪ್ರಕಾರದಾದ್ರೆ ಇರ್ಬೋದು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಿಚಾರವನ್ನು ಎಷ್ಟು ಪ್ರಕಾರವಾಗಿ ಆದರೂ ವರ್ಣನೆ ಮಾಡ್ಬೋದು. ಅವನ ವರ್ಣನಾ ಪದ್ಧತಿ ಮೇಲೆ ಡಿಪೆಂಡ್ ಇದೆ. ಮುಖ್ಯವಾಗಿ ಜಿನ್ವಾಣಿಯಲ್ಲಿ ನಿಶ್ಚಯ ವ್ಯವಹಾರ ಪದ್ಧತಿಗಳು ಸಿಗುತ್ತೆ. ಹಾಗಾದರೆ ಯಾವ ಧರ್ಮ ಇದೆ, ಯಾವ ಮೋಕ್ಷ ಮಾರ್ಗ ಇದೆ, ಅದು ಒಂದೇ ಪ್ರಕಾರದ್ದಿದೆ, ಅದು ರತ್ನತ್ರಯ ರೂಪ ಇದೆ. ಅದನ್ನು ನಾವು ಹಿಂದೆ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ವ್ಯವಹಾರದ ಎಲ್ಲಿಂದ ಬಂತು ಇದು ತಿಳಿದ್ರೆ, ವ್ಯವಹಾರ ಮತ್ತು ನಿಶ್ಚಯ ಎರಡೂ ಕೂಡ ಮೋಕ್ಷ ಮಾರ್ಗ ಅಲ್ಲ. अब थोड़ा सा ध्यान से सुनने की आवश्यकता है. बीच में थोड़ा प्रतिमान योग की चर्चा हो चुकी है ना. अब थोड़ा सा उपयोग सूक्ष्म करना पड़ेगा. ಏನು ಹೇಳ್ತಿದ್ದಾರೆ? ಮೋಕ್ಷ ಮಾರ್ಗ ಎರಡು ಪ್ರಕಾರದ್ದಿಲ್ಲ, ಮೋಕ್ಷ ಮಾರ್ಗದ ವರ್ಣನೆ ಎರಡು ಪ್ರಕಾರದ್ದಿದೆ. ಹಾಗಾಗಿ ನಿಶ್ಚಯನೂ ಮೋಕ್ಷ ಮಾರ್ಗ ಅಲ್ಲ, ವ್ಯವಹಾರನೂ ಮೋಕ್ಷ ಮಾರ್ಗ ಅಲ್ಲ. इधी ये क्या कह दिया आपने? निश्चय भी मोक्ष मार्ग नहीं और व्यवहार भी मोक्ष मार्ग नहीं. बिल्कुल नहीं है. ನಿಶ್ಚಯ ಮತ್ತು ವ್ಯವಹಾರ ವರ್ಣನೆ ಮಾಡೋ ಪದ್ಧತಿಗಳಿದೆ. ಹೇಗುತ್ತೆ? ಮೋಕ್ಷ ಮಾರ್ಗ ಅಲ್ಲ ನಿಶ್ಚಯ, ಅಥವಾ ವ್ಯವಹಾರ ಮೋಕ್ಷ ಮಾರ್ಗ ಅಲ್ಲ. ವ್ಯವಹಾರ ಅನ್ನೋದು ಮೋಕ್ಷ ಮಾರ್ಗವನ್ನು ತಿಳಿಸುವಂತಹ, ವರ್ಣಿಸುವಂತಹ ಪದ್ಧತಿಗಿದೆ. ಆ ಸಿಸ್ಟಮೆಟಿಕ್ ಪದ್ಧತಿ ಹೆಸರು ವ್ಯವಹಾರ ಇದೆ. ಆದರೆ ಜನರು ಏನು ತಿಳ್ಕೊಂಡ್ರು? ವ್ಯವಹಾರನೇ ಮೋಕ್ಷ ಮಾರ್ಗ ಇದೆ ಅಥವಾ ನಿಶ್ಚಯನೇ ಮೋಕ್ಷ ಮಾರ್ಗ ಇದೆ. ಅರೆ, ವ್ಯವಹಾರ ನಿಶ್ಚಯ ಎರಡೂ ಮೋಕ್ಷ ಮಾರ್ಗ ಅಲ್ಲ. ವ್ಯವಹಾರ ಅನ್ನೋದು ವರ್ಣನೆ ಮಾಡುವಂತಹ ಒಂದು ಪದ್ಧತಿ ಇದೆ, ನಿಶ್ಚಯ ಅನ್ನೋದು ವರ್ಣನೆ ಮಾಡುವಂತಹ ಒಂದು ಪದ್ಧತಿ ಇದೆ. ನಾವು ಬುಕ್ಗಳು ನೋಡ್ತೀವಲ್ಲ, ಪುಸ್ತಕಗಳು, ಒಂದು ಗದ್ಯ ಇರುತ್ತೆ, ಒಂದು ಪದ್ಯ ರೂಪದಲ್ಲಿರುತ್ತೆ, ಇನ್ನೊಂದು ಗದ್ಯ ಪದ್ಯ ಮಿಶ್ರಿತ ರೂಪದಲ್ಲಿರುತ್ತೆ, ಚಂಪು ಕಾವ್ಯ ರೂಪದಲ್ಲಿ, ಅನೇಕ ರೂಪದಲ್ಲಿ. ಆ ಯಾವ ಪದ್ಯ ಇದೆ
ಆ ಪದ್ಯ ಅಥವಾ ಆ ಗದ್ಯ ಏನಿದೆ ಅದು ವಿಷಯವನ್ನು ವರ್ಣಿಸುವಂತಹ ಪದ್ಧತಿ ಇದೆ. ಆ ಗದ್ಯನೇ ವಾಸ್ತವಿಕವಾಗಿ ವಿಷಯ ಅಲ್ಲ. ಆ ಗದ್ಯದಲ್ಲಿ ಹೇಳಿರುವಂತಹ ಯಾವ ವಿಚಾರ ಇದೆ ಅದು ನಿಜವಾಗ್ಲೂ ವಿಷಯ ಇದೆ. ಆದರೆ ಗದ್ಯ ಏನಿದೆ ಗದ್ಯ ಒಂದು ವರ್ಣನೆ ಮಾಡುವಂತಹ ಪದ್ಧತಿ ಇದೆ. ಪದ್ಯ ಏನಿದೆ ವರ್ಣನೆ ಮಾಡುವಂತಹ ಒಂದು ಪದ್ಧತಿ ಇದೆ. ಆದರೆ ಪದ್ಯವನ್ನೇ ನಾನು ವಿಷಯ ಅಂತ ತಿಳ್ಕೊಂಡ್ಬಿಟ್ರೆ ಮೂಲ ವಿಷಯ ಬಿಟ್ಟೋಗ್ಬಿಡುತ್ತೆ. ಅರ್ಥ ಆಗ್ತಿದೆ? ಪದ್ಯವನ್ನು ಅಥವಾ ಗದ್ಯವನ್ನು ಅದನ್ನೇ ವಿಷಯ ಅಂತ ತಿಳ್ಕೊಂಡ್ಬಿಟ್ರೆ ಆ ಪದ್ಯದಲ್ಲಿ ಯಾವ ವಿಷಯವನ್ನು ಹೇಳಿದರೆ ಆ ವಿಷಯ ಬಿಟ್ಟು ಹೋಗ್ಬಿಡುತ್ತೆ. ಎಸಿ ನಿಶ್ಚಯ ಮತ್ತು ವ್ಯವಹಾರವನ್ನೇ ಮೋಕ್ಷ ಮಾರ್ಗ ಅಂತ ಹಿಡ್ಕೊಂಡ್ಬಿಟ್ರೆ ನಿಶ್ಚಯ ವರ್ಣನಾ ಪದ್ಧತಿಯಿಂದ ಯಾವ ಮೋಕ್ಷ ಮಾರ್ಗ ತಿಳಿಸಿದ್ರು ಆ ಮೋಕ್ಷ ಮಾರ್ಗ ಬಿಟ್ಟು ಹೋಗ್ಬಿಡುತ್ತೆ. ವ್ಯವಹಾರ ವರ್ಣನೆ ಪದ್ಧತಿಯಿಂದ ಯಾವ ಮೋಕ್ಷ ಮಾರ್ಗ ತಿಳಿಸಿದ್ರು ಆ ಮೋಕ್ಷ ಮಾರ್ಗ ಬಿಟ್ಟು ಹೋಗುತ್ತೆ. समझते? जो निश्चय व्यवहार वर्णन करने की पद्धति है उस पद्धति के माध्यम से जिस मोक्ष मार्ग को बताया वो मोक्ष मार्ग तो अलग है. निश्चय व्यवहार तो पद्धतियां हैं. निश्चय व्यवहार में क्या रखा है? निश्चय ವ್ಯವಹಾರದಲ್ಲಿ ಏನೂ ಇಲ್ಲ, ಅದು ಕೇವಲ ಪದ್ಧತಿಗಳಿದೆ. ಮೂಲ ವಿಚಾರ ಅಂತೂ ಆ ಪದ್ಧತಿಗಳ ಮೂಲಕ ಯಾವ ಮೋಕ್ಷ ಮಾರ್ಗ ಹೇಳುತ್ತಿದ್ದಾರೆ ಅದರ ಕಡೆಗೆ ಗಮನ ಹೋಗಬೇಕು. ಆದರೆ ಅಜ್ಞಾನಿ ಏನು ಮಾಡ್ದ, ನಿಶ್ಚಯ ವ್ಯವಹಾರವನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟ. अब क्या होगा? अब तो आगे बढ़ ही नहीं सकता ना. ಇನ್ನು ಎರಡನೇ ಸಮಸ್ಯೆ ಏನುಂಟಾಯಿತು कि ಒಂದು ನಿಶ್ಚಯ ಮೋಕ್ಷ ಮಾರ್ಗ ಇದೆ, ಒಂದು ವ್ಯವಹಾರ ಮೋಕ್ಷ ಮಾರ್ಗ ಇದೆ. तो ಯಾವುದನ್ನು ನಿಜ ಅಂತ ತಿಳ್ಕೊಳ್ಳೋದು? ಯಾವುದನ್ನು ನಿಜ ಅಂತ ತಿಳ್ಕೊಳ್ಳೋದು ಈಗ? ಮತ್ತೆ ಎರಡನೇ ಪ್ರಶ್ನೆಯನ್ನು ಆಚಾರ್ಯ ಹೇಳಿದ್ರು ಮೋಕ್ಷ ಮಾರ್ಗ ಒಂದೇ ಇದೆ, ಮೋಕ್ಷ ಮಾರ್ಗ ಎರಡಿಲ್ಲ. ಆದರೆ ಜಿನ್ವಾನೆಯಲ್ಲಿ ಎರಡು ಪ್ರಕಾರದ ಮೋಕ್ಷ ಮಾರ್ಗ ಸಿಗ್ತಿದೆ. ಹಾಗಾದರೆ ನಿಶ್ಚಯ ಮೋಕ್ಷ ಮಾರ್ಗ ಸರಿ ಇದೆಯೋ ವ್ಯವಹಾರ ಮೋಕ್ಷ ಮಾರ್ಗ ಸರಿ ಇದೆಯೋ? ಯಾಕಂದರೆ ಯಾವುದಾದ್ರೂ ಒಂದೇ ಸರಿ ಇರಬೇಕು. ಯಾಕಂದರೆ ಮೋಕ್ಷ ಮಾರ್ಗ ಒಂದೇ ಇದೆ, ಎರಡು ಪ್ರಕಾರದಿಲ್ಲ. ಈಗಿನ ನಮ್ಮ ಇಷ್ಟು ವರ್ಣನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ನಿಮಗೆ ಸಿಗಬೇಕು, ನಾವು ಗಮನ ಕೊಟ್ಟು ಕೇಳ್ತಾ ಇದ್ದಾರೆ. ಯಾಕಂದರೆ ನಾನೇನು ಹೇಳಿದೆ, ನಿಶ್ಚಯ ಮತ್ತು ವ್ಯವಹಾರ ಎರಡು ಮೋಕ್ಷ ಮಾರ್ಗನೇ ಅಲ್ಲ, ಎರಡು ವರ್ಣನೆಯ ಪದ್ಧತಿ ಇದೆ, ಮೋಕ್ಷ ಮಾರ್ಗಗಳೇ ಅಲ್ಲ ಎರಡು. ಅರ್ಥ ಆಗ್ತಿದೆ ವಿಚಾರ? ನಾನು ನಿಧಾನಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ವಿಚಾರ ಸ್ಪಷ್ಟ ಆಗಬೇಕು ನಮಗೆ. ಮೊದಲೇ ವಿಚಾರ ಏನು ಹೇಳಿದ್ರು, ಮೋಕ್ಷ ಮಾರ್ಗ ಎರಡು ಪ್ರಕಾರದಿಂದ ಸಿಗುತ್ತೆ, ನಿಶ್ಚಯ ಮತ್ತು ವ್ಯವಹಾರ. ಆದರೆ ಮೋಕ್ಷ ಮಾರ್ಗ ವಾಸ್ತವಿಕವಾಗಿ ಒಂದೇ ಇದೆ, ಎರಡು ಪ್ರಕಾರದಿಲ್ಲ. ಮೂರನೇ ವಿಚಾರ ಏನು ಹೇಳಿದ್ರು, ನಿಶ್ಚಯ ಮತ್ತು ವ್ಯವಹಾರ ಇವು ಮೋಕ್ಷ ಮಾರ್ಗಗಳಲ್ಲ, ಇವು ಮೋಕ್ಷ ಮಾರ್ಗವನ್ನು ವರ್ಣನೆ ಮಾಡುವಂತಹ ಪದ್ಧತಿಗಳಿದೆ. ಇಷ್ಟು ವಿಚಾರ ಆಯಿತು. ಅಬುದೇಕು ಈಗೇನು ಹೇಳ್ತಿದ್ದಾರೆ, ನಿಶ್ಚಯ ಮತ್ತು ವ್ಯವಹಾರ ಎರಡೂ ವರ್ಣನೆಯ ಪದ್ಧತಿ ಇರೋದರಿಂದ ಇವು ಯಾವ ಮೋಕ್ಷ ಮಾರ್ಗದ ವಿಚಾರವನ್ನು ಹೇಳ್ತಾ ಇವೆ ಆ ಕಡೆಗೆ ನಾವು ಗಮನ ಕೊಟ್ಟರೆ ಮೋಕ್ಷ ಮಾರ್ಗ ಒಂದೇ ಇದೆ. ಯಾಕಂದರೆ ನಿಶ್ಚಯದಿಂದ ಯಾವ ನಿಶ್ಚಯ ವರ್ಣನೆ ಪದ್ಧತಿಯಿಂದ ಯಾವ ಮೋಕ್ಷ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ ಅದು ವಾಸ್ತವಿಕವಾದ ಮೋಕ್ಷ ಮಾರ್ಗ ಇದೆ. ಮತ್ತು ವ್ಯವಹಾರ ನಯದಿಂದ ಯಾವ ಮೋಕ್ಷ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ ಅದು ನಿಶ್ಚಯದ ಜೊತೆಗಿರುತ್ತೆ. ನಿಶ್ಚಯ ವ್ಯವಹಾರದ ಸಂಬಂಧ ಏನಿದೆ, ನಿಶ್ಚಯ ಮತ್ತು ವ್ಯವಹಾರದ ಸ್ಥೂಲವಾದ ಸಂಬಂಧ ನಾವು ಹೇಳೋದಾದರೆ, ಯಾವುದು ನಿಶ್ಚಯದ ಜೊತೆಗಿರುತ್ತೆ ಅದಕ್ಕೆ ವ್ಯವಹಾರ ಅಂತ ಕರೀತಾರೆ. जो जिसके साथ होता है उसको भी वही कहा जाता है. दुर्जन के साथ सज्जन हो तो सज्जन को भी दुर्जन कहा जाएगा, और सज्जन के साथ दुर्जन हो तो दुर्जन को भी सज्जन कहा जाएगा. ಅರ್ಥ ಆಗ್ತಿದೆ? तो ದುರ್ಜನ ಇದ್ದವನು ಸಜ್ಜನ ಆಗ್ಬಿಡ್ತಾನೇನೋ ಕಿ ಸಂಭಾವನೆಗಳಿದೆಯಲ್ಲ. ಏನು ಹೇಳ್ತಾರೆ, ಸಜ್ಜನನ ಜೊತೆಗೆ ದುರ್ಜನ ಸೇರಿಕೊಂಡ್ರೆ ಅವನು ಸಜ್ಜನ ಆಗ್ಬೋದು, ಮತ್ತು ದುರ್ಜನ ಜೊತೆಗೆ ಸಜ್ಜನ ಸೇರಿಕೊಂಡ್ರೆ ಅವನು ದುರ್ಜನ ಆಗ್ಬೋದು. ಹಾಗಾದರೆ
ದುರ್ಜನ ಸಜ್ಜನ ಆಗಿದ್ದಾನೇನೋ ಸಜ್ಜನ ಆಗಿಲ್ಲ ಏನ. ದುರ್ಜನನೇ ಇರೋದಿದ್ದಾನೆ, ಅವನು ಯಾವತ್ತೂ ಸಜ್ಜನ ಆಗೋದಿಲ್ಲ. ಯಾಕಂದರೆ ಸಜ್ಜನ ಆದಮೇಲೆ ಅವನು ದುರ್ಜನ ಉಳಿಯೋದಿಲ್ಲ. ಸಮಜ್ತಿ ಬಾತ್. ತೋ ಯಾವ ದುರ್ಜನ ಇದ್ದಾನೆ ಅವನು ದುರ್ಜನನೇ ಇದ್ದಾನೆ, ಅವನು ಸಜ್ಜನ ಆಗಿಲ್ಲ. ಮತ್ತು ಅವನಿಗೆ ಸಜ್ಜನ ಯಾಕಂತಿದ್ದಾರೆ? ಯಾಕಂದರೆ ಅವನು ಸಜ್ಜನನ ಜೊತೆಗಿದ್ದಾನೆ. ತು ವ್ಯವಹಾರ ನಯದಿಂದ ಯಾವ ಮೋಕ್ಷ ಮಾರ್ಗವನ್ನು ಹೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ಮೋಕ್ಷ ಮಾರ್ಗ ಇಲ್ಲ. ಆದರೆ ನಿಜವಾದ ಮೋಕ್ಷ ಮಾರ್ಗದ ಜೊತೆಗಿರುತ್ತೆ. ನಿಜವಾದ ಮೋಕ್ಷ ಮಾರ್ಗದ ಜೊತೆಗಿರೋದ್ರಿಂದ ಅದಕ್ಕೂ ಕೂಡ ಮೋಕ್ಷ ಮಾರ್ಗ ಅಂತ ಕರೀತಾರೆ. ಹಾಗಾದರೆ ಅದು ಮೋಕ್ಷ ಮಾರ್ಗ ಇದೆಯೇನೋ? ಕಿನ್ನೈ, ಅದು ಮೋಕ್ಷ ಮಾರ್ಗ ಇಲ್ಲ. ಏನು ಹೇಳ್ತಾರೆ? ವ್ಯವಹಾರ ನಯದಿಂದ ವರ್ಣನೆ ಮಾಡುವಂತಹ ವಿಷಯ ಮೋಕ್ಷ ಮಾರ್ಗ ಅಲ್ಲ. ಮತ್ತು ಮೋಕ್ಷ ಮಾರ್ಗ ಯಾಕೆ ಕರೆದ್ರು? ಯಾಕಂದರೆ ನಿಶ್ಚಯದ ಜೊತೆಗಿರುತ್ತೆ. ಸಹಚಾರಿ, ನಿಶ್ಚಯದ ಸಹಚಾರಿ ಇರೋದ್ರಿಂದ ವ್ಯವಹಾರಕ್ಕೂ ಮೋಕ್ಷ ಮಾರ್ಗ ಅಂತ ಕರೀತಾರೆ. ಯಾಕಂದರೆ ನಿಶ್ಚಯದ ಜೊತೆಗಿರೋದ್ರಿಂದ ವ್ಯವಹಾರ ಕೂಡ ಮೋಕ್ಷ ಮಾರ್ಗದಂತೆ ಕಾಣಿಸುತ್ತೆ. ये मोक्ष मार्ग जैसे लगता है, मोक्ष मार्ग जैसे दिखाई देता है. तो ಮೋಕ್ಷ ಮಾರ್ಗದ ರೀತಿಯಾಗಿ ಕಾಣಿಸೋದ್ರಿಂದ, ಮೋಕ್ಷ ಮಾರ್ಗದ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರೋದ್ರಿಂದ ಅದಕ್ಕೂ ಕೂಡ ಮೋಕ್ಷ ಮಾರ್ಗ ಅಂತ ಕರೀತೇವೆ. ಆದರೆ ನಿಜವಾಗ್ಲೂ ಮೋಕ್ಷ ಮಾರ್ಗ ಇಲ್ಲ. ಆದರೆ ಸಮಸ್ಯೆ ಇಲ್ಲಾಯಿತು, ಅಜ್ಞಾನಿ ವ್ಯವಹಾರ ಮೋಕ್ಷ ಮಾರ್ಗವನ್ನೇ ನಿಜವಾದ ಮೋಕ್ಷ ಮಾರ್ಗ ಅಂತ ತಿಳ್ಕೊಂಬಿಟ್ಟ. ನಿಶ್ಚಯ ಮೋಕ್ಷ ಮಾರ್ಗದ ಕಡೆಗೆ ಹೋಗೋದೇ ಇಲ್ಲ ಅವನು. ಆದರೆ ಸ್ವರೂಪ ಏನಿದೆ? ವಾಸ್ತವಿಕವಾದ ಮೋಕ್ಷ ಮಾರ್ಗ ಅಂತೂ ರತ್ನತ್ರಯ ನಿಶ್ಚಯ ಮೋಕ್ಷ ಮಾರ್ಗ ಇದೆ. ಆದರೆ ಅದರ ಜೊತೆಗೆ ಯಾವ ವ್ಯವಹಾರ ಇರುತ್ತೆ ಅದಕ್ಕೆ ನಾವು ವ್ಯವಹಾರದಿಂದ ಮೋಕ್ಷ ಮಾರ್ಗ ಅಂತ ಕರಿತೇವೆ. ಇಷ್ಟು ವಿಚಾರ ಸ್ಪಷ್ಟ ಆಯಿತು. ವ್ಯವಹಾರ ಮತ್ತು ನಿಶ್ಚಯದ ಸಂಬಂಧ ಏನು? ನಿಶ್ಚಯದ ಜೊತೆಗೆ ವ್ಯವಹಾರ ಇರೋದ್ರಿಂದ ವ್ಯವಹಾರಕ್ಕೂ ಮೋಕ್ಷ ಮಾರ್ಗ ಅಂತ ಕರೀತಾರೆ ಅಷ್ಟೇ. ಆದರೆ ವ್ಯವಹಾರ ವಾಸ್ತವಿಕವಾದ ಮೋಕ್ಷ ಮಾರ್ಗ ಅಲ್ಲ. ಇಷ್ಟ ಅರ್ಥ ಆಯಿತು? ಮುಂದೆ ಹೇಳ್ತಾರೆ, ಈಗ ಯಾವ ನಿಶ್ಚಯ ಮತ್ತು ವ್ಯವಹಾರ ಮೋಕ್ಷ ಮಾರ್ಗಗಳಿದೆ ಇದೆರಡೂ ಜೊತೆಗಿರುತ್ತೆ. ಜೊತೆಗಿದ್ರೂ ಕೂಡ ನಿಶ್ಚಯ ಮೋಕ್ಷ ಮಾರ್ಗ ಇದ್ದರೆ ವ್ಯವಹಾರ ಇರೋ ನಿಯಮ ಇದೆ. ಆದರೆ ವ್ಯವಹಾರ ಮೋಕ್ಷ ಮಾರ್ಗ ಇದ್ದರೆ ನಿಶ್ಚಯ ಮೋಕ್ಷ ಮಾರ್ಗ ಇರಲೇಬೇಕು ಅನ್ನೋ ನಿಯಮ ಇಲ್ಲ. ಏನ? ನಿಶ್ಚಯ ಮೋಕ್ಷ ಮಾರ್ಗ ಇದ್ದರೆ ವ್ಯವಹಾರ ಮೋಕ್ಷ ಮಾರ್ಗ ಖಂಡಿತವಾಗ್ಲೂ ಇರುತ್ತೆ. ಆದರೆ ವ್ಯವಹಾರ ಮೋಕ್ಷ ಮಾರ್ಗ ಕಾಣಿಸ್ತಾ ಇದೆ ಅಂದರೆ ನಿಶ್ಚಯ ಇರಲೇಬೇಕು ಅನ್ನೋ ನಿಯಮ ಇಲ್ಲ. ಹಾಗಾಗಿ ನಿಜವಾದ ಮೋಕ್ಷ ಮಾರ್ಗ ಅಂತೂ ನಿಶ್ಚಯ ಮೋಕ್ಷ ಮಾರ್ಗ ಇದೆ. ನಿಶ್ಚಯ ಮೋಕ್ಷ ಮಾರ್ಗ ಅಂದರೆ ಯಾವುದು ಸ್ವಾಭಾವಿಕ ಮೋಕ್ಷ ಮಾರ್ಗ ಇದೆ, ರತ್ನತ್ರಯ ಸ್ವರೂಪ, ಅದು ವಾಸ್ತವಿಕವಾದ ಮೋಕ್ಷ ಮಾರ್ಗ ಇದೆ. ಇಲ್ಲಿ ಸಮಸ್ಯೆ ಎಲ್ಲುಂಟಾಯಿತು ಅಂದರೆ ಜೀವ ಈ ವರ್ಣನೆ ಮಾಡುವ ಪದ್ಧತಿಯನ್ನು ತಿಳಿಲಿಲ್ಲ. ನಿಶ್ಚಯದ ವರ್ಣನೆ ಪದ್ಧತಿ ಏನಿದೆ ಮತ್ತು ವ್ಯವಹಾರದ ವರ್ಣನೆ ಮಾಡೋ ಪದ್ಧತಿ ಏನಿದೆ, ಈ ಪದ್ಧತಿಯನ್ನು ಜೀವ ತಿಳಿಲಿಲ್ಲ. ಪದ್ಧತಿ ತಿಳಿದೇ ಇರೋದ್ರಿಂದ ಏನಾಯಿತು? ಇವನಿಗೆ ಭ್ರಮೆ ಉಂಟಾಯಿತು. ಈ ವ್ಯವಹಾರನೇ ಮೋಕ್ಷ ಮಾರ್ಗ ಇದೆ ಅಂತ. ಪದ್ಧತಿ ಏನಿದೆ? ನಯ ಪದ್ಧತಿ ಇದೆ. ನಯ ಪದ್ಧತಿ ಹೊಸ ವಿಚಾರ ಬರ್ತಾ ಇದೆ. ಈ ಹೊಸ ವಿಚಾರದ ಕಡೆಗೆ ಇನ್ನಷ್ಟು ಗಮನ ಕೊಟ್ಟರೆ ಜೈನ ಧರ್ಮದ ಒಂದು ಮೂಲ ಸಿದ್ಧಾಂತವನ್ನು ನಾವು ತುಂಬ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಮೋಕ್ಷ ಮಾರ್ಗವನ್ನು ತಿಳಿಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನಯ ಪದ್ಧತಿಯಿಂದ ಜಿನವಾಣಿಯಲ್ಲಿ ವರ್ಣನೆ ಇದೆ. ಹಿಂದೆನೂ ಸ್ವಲ್ಪ ಬಂದಿತ್ತು, ಅನುಯೋಗ ವರ್ಣನೆ ಪದ್ಧತಿ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ದೇವೆ ನಾವು. ನಯ ಪದ್ಧತಿ ಏನಿದೆ? ನಯ, ಸಾಧ್ವಾದ, ಅನೇಕಾಂತ ಪದ್ಧತಿಗಳಿದೆಯಲ್ಲ. ನಯ ಪದ್ಧತಿ ಅಂದರೆ ಏನು? ನಯ
ಇನ್ನು ತುಂಬ ಸುಲಭ ಇದೆ. ನಯ ಪದ್ಧತಿ ಅಂದರೆ ಏನು? ವಸ್ತುವನ್ನು ಯಾವುದಾದ್ರೂ ಒಂದು ಅಪೇಕ್ಷೆಯಿಂದ ವರ್ಣನೆ ಮಾಡೋದು. ಅಪೇಕ್ಷೆಯಿಂದ ವರ್ಣನೆ ಮಾಡೋದು ನಯ ಇದೆ. ನಿಶ್ಚಯ ಅಪೇಕ್ಷೆಯಿಂದ, ವ್ಯವಹಾರ ಅಪೇಕ್ಷೆಯಿಂದ ವರ್ಣನೆ ಮಾಡೋದು ನಿಶ್ಚಯ ವ್ಯವಹಾರ ಪದ್ಧತಿ ಇದೆ. ನಯ ಅಂದರೆ ಒಂದು ಆ್ಯಂಗಲ್, ಒಂದು ನೋಡುವಂತಹ ದೃಷ್ಟಿಕೋನ, ನೋಡ್ತಕ್ಕಂತಹ ಒಂದು ದೃಷ್ಟಿ, ಅದರ ಹೆಸರೇನು? ನಯ. ಯಾವ ದೃಷ್ಟಿ? ಯಾವುದಾದ್ರೂ ಒಂದು ದೃಷ್ಟಿ. ಏನು ಹೇಳ್ತಾರೆ? ಯಾವುದಾದ್ರೂ ಒಂದು ದೃಷ್ಟಿ. ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ ಅದಕ್ಕೆ ಆ ನಯ ಅಂತ ಕರಿತೇವೆ. ಏನ ವ್ಯವಹಾರ ಮತ್ತು ನಿಶ್ಚಯದಲ್ಲಿ ಯಾವ ರೀತಿಯಾದ ನಯ ಸಂಬಂಧ ಇದೆ? ನಿಶ್ಚಯದ ಜೊತೆಗೆ ವ್ಯವಹಾರ ಜೊತೆಗಿರುತ್ತೆ. ಹಾಗಾಗಿ ಅದಕ್ಕೆ ಏನಂತ ಕರೆದ್ರು? ನಿಶ್ಚಯ ಮೋಕ್ಷ ಮಾರ್ಗ ಅಂತ ಕರೆದ್ರು. ಕಂಪೌಂಡರ್ಗೆ ಡಾಕ್ಟರ್ ಅಂತ ಕರೆಯೋದು. ಕಂಪೌಂಡರ್ ಡಾಕ್ಟರ್ ಇದ್ದಾನೋ? ಕಂಪೌಂಡರ್ ಇದ್ದಾನೋ? ಆದರೂ ಕಂಪೌಂಡರ್ಗೆ ಡಾಕ್ಟರ್ ಅಂತ ಕರೆಯೋದು ಲೋಕ ರೂಢಿ ಇದೆಯೋ ಇಲ್ವೋ? डॉक्टर साहब बन्नी 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 आप ही सब कुछ हो, आप बताओ ऐसा वैसा सब कुछ. ಆ ಕಂಪೌಂಡರ್ ಜೊತೆಗೆ ನಾವು ಈ ಥರ ಮಾತಾಡ್ತೇವೆ. ಹಾಗಾದರೆ ಕಂಪೌಂಡರ್ ಡಾಕ್ಟರ್ ಆಗಿಬಿಡ್ತಾನೇನು? ಡಾಕ್ಟರ್ ಆಗೋದಿಲ್ಲ. ಆದ್ರೂ ಕೂಡ ಅವನಿಗೆ ಡಾಕ್ಟರ್ ಅಂತ ಕರೆಯೋದು ವ್ಯವಹಾರ ಇದೆ. ಯಾಕಂದರೆ ಡಾಕ್ಟರ್ ಜೊತೆಗಿರ್ತಾನೆ. ಹಾಗಾಗಿ ಕಂಪೌಂಡರ್ಗೂ ಕೂಡ ಡಾಕ್ಟರ್ ಅಂತ ಕರಿತೇವೆ. ಕಲೆಕ್ಟರ್ ಆಫೀಸಿಗೆ ಹೋದರೆ ಅಲ್ಲಿ ಮೇನ್ ಕ್ಲರ್ಕು, ಕೇಸ್ ವರ್ಕರು, ಎಲ್ಲಿವರೆಗೆ ಅಂದರೆ ಜೋ ಪ್ಯೂನ್ ಇರ್ತಾನೆ ಅವನಿಗೂ ಕೂಡ ನಾವು ಕಲೆಕ್ಟರ್ ಅಂತ ಕರೆದು ಬಿಡ್ತೀವಿ. ಯಾತಕ್ಕೋಸ್ಕರ ಅವನು ಕಲೆಕ್ಟರ್ ಆಗಿಬಿಡ್ತಾನೇನೋ ನಾನು ಕರೆದ ತಕ್ಷಣ? ಕಲೆಕ್ಟರ್ ಆಗೋದಿಲ್ಲ. ಆದರೆ ಇದು ವ್ಯವಹಾರ ಇದೆ. ಯಾಕೆ? ಕಲೆಕ್ಟರ್ ಜೊತೆಗಿರ್ತಾನೆ, ಅದಕ್ಕೆ ಅವನಿಗೂ ಕಲೆಕ್ಟರ್ ಅಂತ ಕರೆದು ಬಿಡ್ತೇವೆ. ಹಾಗಾಗಿ ಅದೇ ಥರ ಸ್ವೀಟ್ ಬಾಕ್ಸ್, मिठाई का डब्बा, तो मिठाई का डब्बा होता है क्या? ಸ್ವೀಟ್ ಬಾಕ್ಸ್ ಇರುತ್ತೇನೋ? ಸ್ವೀಟದ್ದು ಬಾಕ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆಯೇನೋ? ಇರಲ್ಲ. ಆದರೆ ಯಾವ ಬಾಕ್ಸಲ್ಲಿ ಸ್ವೀಟ್ ಇದೆ ಅದಕ್ಕೆ ನಾವು ಸ್ವೀಟ್ ಬಾಕ್ಸ್ ಅಂತ ಕರೆದು ಬಿಡ್ತೇವೆ. ಸ್ವೀಟ್ ಜೊತೆಗೆ ಆ ಡಬ್ಬ ಇರೋದ್ರಿಂದ ಡಬ್ಬಕ್ಕೂ ನಾವು ಸ್ವೀಟ್ ಬಾಕ್ಸ್ ಅಂತ ಕರೆದು ಬಿಟ್ವಿ. ಸಕ್ಕರೆ ಡಿಬ್ಬೆ, ತುಪ್ಪದ ಡಿಬ್ಬೆ, ಉಪ್ಪದ ಬಾಕ್ಸು, ಏನೇನು ಅಂತ ಕರಿತೀವಿ. ಇದೆಲ್ಲ ಏನಿದೆ? ಇದೆಲ್ಲ ವ್ಯವಹಾರ ಇದೆ. ಪ್ರತಿದಿನ ದೈನಂದಿನ ನಮ್ಮ ವ್ಯವಹಾರದಲ್ಲಿ ನಾವು ಬಳಸ್ತಾ ಇರ್ತೇವೆ. ಆದರೆ ನಮ್ಗೆ ಯಾವತ್ತೂ ಸಂದೇಹ ಆಗೋದಿಲ್ಲ. मिठाई का डब्बा लाओ ऐसा कहने से हम कभी ये नहीं समझते कि मिठाई से कोई डब्बा बनता है. अपने को कभी ये संदेह नहीं होता. ಯಾವುದಾದ್ರೂ ಸಂದೇಹ ಆಗುತ್ತೇನೋ? ಸಕ್ಕರೆ ಡಬ್ಬೆ ತಗೊಂಬ ಅಂದ ತಕ್ಷಣ ಸಕ್ಕರೆ ಡಬ್ಬೆ ಹುಡುಕ್ಲಿಕ್ಕೆ ಶುರು ಮಾಡ್ತೀವೇನೋ ನಾವು? ಇಲ್ಲ. ಯಾವ ಸ್ಟೀಲ್ ಡಬ್ಬೆಯಲ್ಲಿ ಸಕ್ಕರೆ ಇದೆ ಅದನ್ನೇ ತಗೊಂಬರ್ತೀವಿ. ಕಭಿ ಸಂದೇಹ ನೀ ಹೋತಾ. ಯಾಕಂದರೆ ವ್ಯವಹಾರವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಮ್ಗೆ. ಹಾಗಾಗಿ ಸಂದೇಹಗಳಾಗೋದಿಲ್ಲ. ಆದರೆ ಜಿನ್ವಾನಿಯ ವರ್ಣನೆ ಪದ್ಧತಿ ಬಂದಾಗ ಈ ಅಜ್ಞಾನಿ ಬಹಳ ಅಸಡ್ಡೆಯನ್ನು ತೋರಿಸ್ತಾನೆ. ಹಾಗಾಗಿ ಆ ವರ್ಣನೆ ಪದ್ಧತಿಯನ್ನೇ ತಿಳ್ಕೊಳ್ಳಿಲ್ಲ ಇವನು. ನೇರವಾಗಿ ಶಾಸ್ತ್ರ ಓದ್ಲಿಕ್ಕೆ ಶುರು ಮಾಡ್ದ. ಎಲ್ಲೆಲ್ಲಿ ಏನೇನು ಬರೆದಿತ್ತೋ ಅದನ್ನು ಹಂಗಂಗೆ ತಿಳ್ಕೊಂಡು ಹೋದ. ನಿಶ್ಚಯನೂ ಸಿಗಲಿಲ್ಲ, ವ್ಯವಹಾರನೂ ಸಿಗಲಿಲ್ಲ, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ ಯಾವುದೂ ಸಿಗಲಿಲ್ಲ. ಅಜ್ಞಾನಿ ಕೊನೆಗೂ ಅಜ್ಞಾನಿಯಾಗಿ ಉಳಿದ. ಯಾಕೆ? ಇವನಿಗೆ ಓದುವ ಪದ್ಧತಿನೇ ಗೊತ್ತಿಲ್ವಲ್ಲ. ಯಾವ ರೀತಿಯಾಗಿ ಜಿನ್ವಾಣಿಯನ್ನು ಅರ್ಥೈಸಿಕೊಳ್ಳೋದು ಅನ್ನೋದು ಗೊತ್ತಿಲ್ವಲ್ಲ. ಯಾಕೆ? ಜಿನ್ವಾನಿ ನಯ ಪದ್ಧತಿಯಲ್ಲಿ ಬರೆದಿದೆ. ವ್ಯವಹಾರದಲ್ಲಿ ನಮಗೆ ತುಂಬ ಚೆನ್ನಾಗಿ ವ್ಯವಹಾರ ಗೊತ್ತಿದೆ. ಹಾಗೇನೇ ಜಿನ್ವಾಣಿಯಲ್ಲೂ ಕೂಡ ವರ್ಣನೆಯ ಪದ್ಧತಿ ಇದೆ. ಹಣ್ಣುಗಳಿದೆ, ಬಾಳೆಹಣ್ಣು. ಬಾಳೆಹಣ್ಣು ಜೊತೆಗೆ ಸಿಪ್ಪೆ ಬರುತ್ತೋ ಇಲ್ವೋ? ಸಿಪ್ಪೆ ತಿಂತೀವೇನೋ? ತಿನ್ನೋದಿಲ್ಲ. ಆದರೂ ಕೂಡ ಸಿಪ್ಪೆ ಸಮೇತವಾಗಿ ಬಾಳೆಹಣ್ಣಿಗೆ ನಾವು ಹಣ್ಣು ಅಂತ ಕರಿತೇವೆ. ವ್ಯವಹಾರ ಇದೆ, ಅದರ ಪ್ರಯೋಜನ ಕೂಡ ಇದೆ.
ವ್ಯವಹಾರದ ಪ್ರಯೋಜನ ಇದೆ, ಪ್ರಯೋಜನ ಇಲ್ಲದೆ ವ್ಯವಹಾರ ಇಲ್ಲ. ಪ್ರತಿಯೊಂದು ವ್ಯವಹಾರಕ್ಕೂ ತನ್ನದೇ ಆದ ಪ್ರಯೋಜನ ಇದೆ. ಹಾಗೆಯೇ ಜಿನವಾಣಿಯಲ್ಲಿ ಯಾವ ವ್ಯವಹಾರ ಮೋಕ್ಷ ಮಾರ್ಗ ಇದೆ, ವ್ಯವಹಾರ ಮೋಕ್ಷ ಮಾರ್ಗ ಅಂದರೆ ಏನು? ವ್ರತ, ಉಪವಾಸ, ಏನ ಬಾಹ್ಯ ಯಾವೆಲ್ಲ ಕ್ರಿಯೆಗಳಿದೆ ಅದೆಲ್ಲ ವ್ಯವಹಾರ ಮೋಕ್ಷ ಮಾರ್ಗ ಇದೆ. ಸಹಗುಪ್ತಿ, ಸಮಿತಿ, ಪರಿಚಯ, ಜೈ ಎಲ್ಲ ಇದೆಯಲ್ಲ, ಅದೆಲ್ಲ ಅನುಪ್ರೇಕ್ಷಾ, ಪರಿಚಯ, ಜೈ ಯಾವುದ್ಯಾವುದಿದೆ ಅದೆಲ್ಲ ವ್ಯವಹಾರ ಮೋಕ್ಷ ಮಾರ್ಗ ಇದೆ. ಜಿನವಾಣಿಯಲ್ಲಿ ಅದಕ್ಕೂ ಕೂಡ ಮೋಕ್ಷ ಮಾರ್ಗ ಅಂದಿರೋದು ವ್ಯವಹಾರ ನಯದಿಂದ. ಆದರೆ ಅದನ್ನೇ ಮೋಕ್ಷ ಮಾರ್ಗ ಅಂತ ಏಕಾಂತವಾಗಿ ತಿಳ್ಕೊಂಡು ಕೂತ್ರೆ ಅವನು ವ್ಯವಹಾರದಲ್ಲಿಯೇ ಇದ್ದು ಬಿಡ್ತಾನೆ. ಕುಂದ ಸ್ವಾಮಿ ಈ ಥರ ಗಾಥೆಯನ್ನು ಬರೀತಾರೆ. ಯಾರು ವ್ಯವಹಾರದಲ್ಲಿ ಮಲ್ಕೊಂಡಿದ್ದಾನೆ ಅವನು ನಿಶ್ಚಯದಲ್ಲಿ ಜಾಗೃತ ಇದ್ದಾನೆ, ಯಾರು ನಿಶ್ಚಯದಲ್ಲಿ ಮಲ್ಕೊಂಡಿದ್ದಾನೆ ಅವನು ವ್ಯವಹಾರದಲ್ಲಿ ಜಾಗೃತ ಇದ್ದಾನೆ. ऐसे मूल गाथा आती है ऐसा. इसका मतलब क्या हुआ? ಯಾರಿಗೆ ವ್ಯವಹಾರವನ್ನೇ ಮೋಕ್ಷ ಮಾರ್ಗ ಅಂತ ತಿಳ್ಕೊಂಡಿದ್ದಾನೆ ಅವನು ಯಾವತ್ತೂ ನಿಶ್ಚಯದವರೆಗೆ ತಲುಪೋದೇ ಇಲ್ಲ. ಮತ್ತು ಯಾರು ನಿಶ್ಚಯ ಮೋಕ್ಷ ಮಾರ್ಗವನ್ನು ತಲುಪಿದ್ದಾನೆ ಅವನು ನಿಶ್ಚಯದಲ್ಲೇ ಸ್ಥಿರ ಇರ್ತಾನೆ. ಆದರೆ ವ್ಯವಹಾರದಲ್ಲಿ ಕ್ರಿಯೆ ನಡೀತಾ ಇರುತ್ತೆ, ಆದರೆ ಗಮನ ಕ್ರಿಯೆಗಳ ಕಡೆಗೆ ಇರೋದಿಲ್ಲ. ಅವನ ಗಮನ ಎಲ್ಲ ನಿಶ್ಚಯ ತನ್ನ ಆತ್ಮನ ಕಡೆಗೆ ಇರುತ್ತೆ. ಹಾಗಾಗಿ ಈ ಪದ್ಧತಿಗಳನ್ನು ತಿಳಿಯೋದು ಬಹಳ ಅವಶ್ಯಕ ಇದೆ. ನಯ ಅಂದರೆ ಏನು? ನಯ ಅಂದರೆ ವರ್ಣನೆ ಮಾಡುವಂತಹ ಪದ್ಧತಿ, ಯಾವುದಾದ್ರೂ ಒಂದು ದೃಷ್ಟಿಯಿಂದ ವರ್ಣನೆ ಮಾಡುವಂತಹ ಪದ್ಧತಿ. ನಯ ಸ್ಯಾದ್ವಾದ್ ಅಂದರೆ ಏನು? ವರ್ಣನೆ ಮಾಡೋ ಪದ್ಧತಿ. ನಯ ಅಂದರೆ ಏನು? ಯಾವುದಾದ್ರೂ ಒಂದು ದೃಷ್ಟಿಕೋನ, ಯಾವುದಾದ್ರೂ ಒಂದು एंगल, व्यू पॉइंट. तो जिस दृष्टि से देखा जाता है वो तो नए, और जिस दृष्टि से वर्णन किया जाएगा वो वर्णन करने की पद्धति, उस पद्धति को कहेंगे स्यादवाद. वाद मतलब बोलना, वचन. स्यात मतलब कथनचित, किसी अपेक्षा से बोलना, उस पद्धति का नाम स्यादवाद है ना. तो ಯಾವ ವರ್ಣನೆ ಮಾಡೋ ಯಾವುದಾದ್ರೂ ಒಂದು ಅಪೇಕ್ಷೆಯಿಂದ ವರ್ಣನೆ ಮಾಡೋ ಪದ್ಧತಿ ಇದೆ, ಅದರ ಹೆಸರು ಸ್ಯಾದ್ವಾದ ಇದೆ. ಸ್ಯಾದ್ವಾದ ಪದ್ಧತಿಯಿಂದ ಜಿನವಾಣಿಯಲ್ಲಿ ಮೋಕ್ಷ ಮಾರ್ಗದ ವರ್ಣನೆ ಇದೆ. ಇನ್ನು ಮುಂದಿನ ಅಜ್ಞಾನಿ ಏನು ತಿಳಿತಾನೆ? ಈ ಯಾವ ನಿಶ್ಚಯ ಮತ್ತು ವ್ಯವಹಾರ ಇದೆ ಇದು ವಸ್ತುವಿನಲ್ಲಿದೆ. ವಸ್ತು ನಿಶ್ಚಯ ಇರುತ್ತೆ ಅಥವಾ ವಸ್ತು ವ್ಯವಹಾರ ಇರುತ್ತೆ ಅಂತ ತಿಳಿತಾನೆ. ಆತ್ಮ ನಿಶ್ಚಯನೋ ಆತ್ಮ ವ್ಯವಹಾರನೋ? ಏನನ್ಸುತ್ತೆ? ಏನು ಹೇಳ್ತಿದ್ದಾರೆ? ಆತ್ಮ ನಿಶ್ಚಯನೋ ಆತ್ಮ ವ್ಯವಹಾರನೋ? ಸುಮಾರು ಜನರಿಗೆ, ಸುಮಾರು ಜೀವಿಗಳಿಗೆ ಏನನ್ಸುತ್ತೆ? ಆತ್ಮ ನಿಶ್ಚಯ ಇದೆ, ಶರೀರ ವ್ಯವಹಾರ ಇದೆ. ವಾಸ್ತವಿಕವಾಗಿ ಹೀಗಿಲ್ಲ. ಯಾಕಂದರೆ ನಿಶ್ಚಯ ವ್ಯವಹಾರ ವಸ್ತುಗಳಲ್ಲಿ ಇರೋದಿಲ್ಲ. ಅಚ್ಚಾ, ನಾನು ನಿಶ್ಚಯನೋ ವ್ಯವಹಾರನೋ? ಏನನ್ಸುತ್ತೆ? ಅಚ್ಚಾ, ಬೇರೆ ಥರ್ಡ್ ಪರ್ಸನ್, ಯಾವುದಾದ್ರೂ ಥರ್ಡ್ ಪರ್ಸನ್, ನರೇಂದ್ರ ಮೋದಿ, तो ನಿಶ್ಚಯನೋ ವ್ಯವಹಾರನೋ? क्या लगता है? ಅರೆ, ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ಪೂಜೆ ನಿಶ್ಚಯನೋ ವ್ಯವಹಾರನೋ? ಸೊ ಎಲ್ಲರಿಗೂ ಏನನ್ಸುತ್ತೆ? ಪೂಜೆ ವ್ಯವಹಾರ ಇದೆ. ಸ್ವಾಧ್ಯಾಯ ನಿಶ್ಚಯನೋ ವ್ಯವಹಾರನೋ? ಏನನ್ಸುತ್ತೆ? अच्छा, ತಪ ನಿಶ್ಚಯನೋ ವ್ಯವಹಾರನೋ? तो आचार्य कहते हैं ऐसा नहीं होता. वस्तुओं में या व्यक्तियों में नए को नहीं ढूंढा जाता. वस्तु या व्यक्ति निश्चय या व्यवहार नहीं होता है ना. वस्तु अथवा व्यक्ति निश्चय ವ್ಯವಹಾರ ಇರೋದಿಲ್ಲ. ನಿಶ್ಚಯ ವ್ಯವಹಾರ ವಚನಗಳಲ್ಲಿದೆ, ನಿಶ್ಚಯ ವ್ಯವಹಾರ ನೋಡುವ ದೃಷ್ಟಿಕೋನದಲ್ಲಿದೆ. ವಸ್ತುವಿನಲ್ಲಿ ನಿಶ್ಚಯ ವ್ಯವಹಾರ ಇಲ್ಲ, ವ್ಯಕ್ತಿಯಲ್ಲಿ ನಿಶ್ಚಯ ವ್ಯವಹಾರ ಇಲ್ಲ. ವ್ಯಕ್ತಿ ಇದ್ದಾನೆ, ವ್ಯಕ್ತಿಯಲ್ಲಿ ಯಾವ ನಿಶ್ಚಯ ವ್ಯವಹಾರ ಇದೆ? ವಸ್ತು ಇದೆ, ವಸ್ತುವಿನಲ್ಲಿ ಯಾವ ನಿಶ್ಚಯ ವ್ಯವಹಾರ ಇದೆ?
ಪೂಜೆ ಇದೆ, ಅದರಲ್ಲಿ ನಿಶ್ಚಯ ವ್ಯವಹಾರ ಎಲ್ಲಿಂದ ಬಂತು? ಏನು ಹೇಳ್ತಾ, ನೀರು ನಿಶ್ಚಯ ವ್ಯವಹಾರ ಎಲ್ಲಿಂದ ಬಂತು? ನೀರಲ್ಲಿ ಶೋಧಿಸಿದ್ರೆ ನಿಶ್ಚಯ, ಶೋಧಿಸದೇ ಇಲ್ಲದಿದ್ರೆ ವ್ಯವಹಾರ, ಹೀಗೇನಾದರೂ ಆಗುತ್ತೇನೋ? ऐसा कुछ नहीं है. ವಸ್ತುವಿನಲ್ಲಿ ನಿಶ್ಚಯ ವ್ಯವಹಾರ ಇಲ್ಲ. ನಿಶ್ಚಯ ವ್ಯವಹಾರ ವರ್ಣನೆ ಮಾಡೋ ಪದ್ಧತಿಯಲ್ಲಿದೆ. ಯಾವ ಪದ್ಧತಿಯಿಂದ ನಾವು ವರ್ಣನೆ ಮಾಡ್ತಿದ್ದೇವೆ? ಒಂದೇ ವಿಷಯವನ್ನು ನಿಶ್ಚಯದಿಂದನೂ ನೋಡ್ಬೋದು, ಅದೇ ವಿಷಯವನ್ನು ವ್ಯವಹಾರದಿಂದನೂ ನೋಡ್ಬೋದು. ಏನು ಹೇಳ್ತಾರೆ? ನಮ್ಮ ಮನೆ, ಯಾರ್ದು ಮನೆ? ನಮ್ಮದು ಬಾಡಿಗೆ ಮನೆ. ಬಾಡಿಗೆ ಮನೆ ಯಾವುದಿದೆ ಅದು ಯಾರ್ದು? ಮನೆಗೆ ಬಂದವರಿಗೆಲ್ಲ ನಾವೇನು ಹೇಳ್ತೀವಿ? ನಮ್ದು ಮನೆ, ಬನ್ನಿ 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 ನಮ್ಮ ಮನೆ. ನಿಜವಾಗ್ಲೂ ಯಾರ್ದು ಮನೆ ಇದೆ ಇದು? ನಿಜವಾಗ್ಲೂ ಮನೆ ಬೇರೆಯವ್ರದ್ದಿದೆ, ನಾನು ವಾಸಕ್ಕಿದ್ದೀನಿ ಅಷ್ಟೇ. ಆದ್ರೂ ಏನು ಹೇಳ್ತೀವಿ ನಾವು? ಇದು ನಮ್ಮನೆ. ಇದು ನಿಶ್ಚಯನೋ ವ್ಯವಹಾರನೋ? तो डिपेंड करता है तुम किस दृष्टि से देखते हो. ಅಂದರೆ ಈ ವರ್ತಮಾನ ಸಮಯದಲ್ಲಿ ಈ ಮನೆಯಲ್ಲಿ ನಾನೇ ವಾಸ ಇದ್ದೇನೆ, ಹಾಗಾಗಿ ಈ ಮನೆಯಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಎಲ್ಲಿವರೆಗೆ ಅಂದರೆ ಓನರ್ಗೂ ಪ್ರವೇಶ ಇಲ್ಲ. ಏನು ಹೇಳ್ತಾರೆ? ಯಾಕೆ? ನಾನು ಇದ್ದೀನೀಗ, ಈಗ ನನ್ನ ಅಧೀನದಲ್ಲಿದೆ ಇದು ಮನೆ. ಆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಮನೆ ಅನ್ನೋದು ನಿಶ್ಚಯ ಇದೆ. ಆದರೆ ನಾನು ಹೇಳ್ತೇನೆ, ನಮ್ದು ಏನಿದೆ ಇಲ್ಲಿ, ಯಾವಾಗ ಖಾಲಿ ಮಾಡಬೇಕು ಅವಾಗ ಖಾಲಿ ಮಾಡಿ ಹೋಗ್ತಾ ಇರ್ತೇವೆ. ನಾನೇನು ಇದನ್ನು ಮಾರಕ್ಕಾಗುತ್ತೇನೋ? ನಂದಲ್ಲ ಇದು. ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಮನೆ ಅನ್ನೋದು ವ್ಯವಹಾರ ಆಗ್ಬಿಡುತ್ತೆ. ಹಾಗಾದರೆ ನಿಶ್ಚಯ ವ್ಯವಹಾರಗಳನ್ನು ನಾವು ನೋಡುವಂತಹ ದೃಷ್ಟಿಯಲ್ಲಿ ಹುಡುಕಬೇಕೇ ಹೊರತು ವಸ್ತುವಿನಲ್ಲ. ಆಚಾರ್ಯರು ಯಾವ ಅಭಿಪ್ರಾಯದಿಂದ ಅದನ್ನು ಹೇಳ್ತಾ ಇದ್ದಾರೆ, ಆ ಆಚಾರ್ಯರ ಅಭಿಪ್ರಾಯದಲ್ಲಿ ನಿಶ್ಚಯ ವ್ಯವಹಾರವನ್ನು ನೋಡ್ಬೇಕು ನಾವು. ಆ ವಸ್ತುವಿನಲ್ಲ, ಆ ಘಟನೆ, ಆ ಸಂದರ್ಭ, ಆ ಒಂದು ವಿಷಯ ವಸ್ತುವಿನಲ್ಲ, ಆಚಾರ್ಯರ ಅಭಿಪ್ರಾಯದಲ್ಲಿ ನಯವನ್ನು ಹುಡುಕಬೇಕು. ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಜೀವನ ಅರ್ಥ ಮಾಡ್ಕೊಳ್ಳು. ಯಾಕಂದರೆ ಯಾವ ಪ್ರಸಂಗದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಇದೆ. ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣು ಹೇಗಿರುತ್ತೆ? ನಿಂಬೆಹಣ್ಣು ಹೇಗಿರುತ್ತೆ ಅಂದ ತಕ್ಷಣ ಅಧಿಕಾಂಶ ಜನರ ಉತ್ತರ ಏನಿರುತ್ತೆ? ನಿಂಬೆಹಣ್ಣು ಹುಳಿ ಇರುತ್ತೆ. ನಾನು ಕೇಳ್ತೇನೆ, ನಾನು ನಿಂಬೆಹಣ್ಣಿನ ಸ್ವಾದದ ಬಗ್ಗೆ ಎಲ್ಲಿ ಕೇಳಿದ್ದೆ? ಹೇಳ್ತಾರೆ, ನಾನು ಸ್ವಾದದ ಬಗ್ಗೆ ಕೇಳಿಲ್ಲ. हो सकता है मैं उसके रंग के बारे में पूछ रहा हूँ, हो सकता है मैं उसके आकार के बारे में पूछ रहा हूँ. ಏನು ಹೇಳ್ತಿದ್ದಾರೆ? ನಾನು ಸ್ವಾದದ ಬಗ್ಗೆ ಕೇಳಲಿಲ್ಲ. ನಾನು ಕಲರ್ ಬಗ್ಗೆ ಕೇಳಿರ್ಬೋದು, ನಾನು ಅದರ ಆಕಾರದ ಬಗ್ಗೆ ಕೇಳಿರ್ಬೋದು. ತುಂಬ ಅನ್ಯ ಗುಣಗಳು ಆ ನಿಂಬೆಹಣ್ಣಿನಲ್ಲಿ ಇದೆಯಲ್ಲ. ಆದರೆ ನಿಂಬೆಹಣ್ಣಿನ ಒಂದು ಗುಣವನ್ನು ನಾವು ಮುಖ್ಯ ಮಾಡಿಕೊಂಡು ಆ ನಿಂಬೆಹಣ್ಣನ್ನು ಅದೇ ಗುಣದಿಂದ ಪರಿಚಯಿಸ್ಕೊಳ್ತೇವೆ. ಹಾಗಾಗಿ ನಿಂಬೆಹಣ್ಣು ಬಂದ ತಕ್ಷಣ ನಮಗೆ ಹುಳಿ ಜ್ಞಾಪಕ ಬರುತ್ತೆ. ಆದರೆ ಸ್ವಾದ ನಯದಿಂದ ನಿಂಬೆಹಣ್ಣು ಹುಳಿ ಇದೆ, ಏನು ಹೇಳ್ತಾರೆ? ಆದರೆ ಬಣ್ಣದ ನಯದಿಂದ ನಿಂಬೆಹಣ್ಣು ಹಳದಿ ಇದೆ. ಬಾತ್ ಸಮಜ್ ಮೇ ಆತಿ? ಏನು ಹೇಳ್ತಿದ್ದಾರೆ? ಆಕಾರದ ದೃಷ್ಟಿಯಿಂದ ನಿಂಬೆಹಣ್ಣು ಗೋಲಾಕಾರದಲ್ಲಿದೆ. ಅಬ್ ನಿಂಬೆಹಣ್ಣು ಗೋಲಿದೆಯೋ ನಿಂಬೆಹಣ್ಣು ಹುಳಿ ಇದೆಯೋ, ಯಾವುದು ಸತ್ಯ ಇದೆ? ಏನು ಹೇಳ್ತಾರೆ? ಯಾವುದು ಸತ್ಯ ಇದೆ? ನಿಂಬೆಹಣ್ಣು ಹುಳಿ ಇರೋದು ಸತ್ಯ ಇದೆಯೋ, ನಿಂಬೆಹಣ್ಣು ಗೋಲಾಕಾರ ಇರೋದು ಸತ್ಯ ಇದೆಯೋ? ಯಾವುದು ಸತ್ಯ ಇದೆ? ಎಲ್ಲರೂ ಏನು ಹೇಳ್ತೀರೀಗ? ಈ ಎರಡೂ ಸತ್ಯ ಇದೆ. ಯಹಿ ತೋ ಹಮ್ ಕೇ ರೇ, ನಿಶ್ಚಯ ಸತ್ಯನೂ ವ್ಯವಹಾರ ಸತ್ಯನೂ ಪ್ರಶ್ನೆಯಲ್ಲಿ ಬರುತ್ತೆ. ಯಾಕಂದರೆ ನಿಶ್ಚಯನೂ ಸತ್ಯ ಇದೆ, ವ್ಯವಹಾರನೂ ಸತ್ಯ ಇದೆ. ಯಾಕಂದರೆ ಎರಡೂ ವರ್ಣನೆ ಮಾಡೋ ಪದ್ಧತಿಗಳಿದೆ, ಎರಡೂ ವಸ್ತು ಅಲ್ಲ, ಎರಡೂ ವ್ಯಕ್ತಿ ಅಲ್ಲ. ನಿಶ್ಚಯ ವ್ಯವಹಾರ ಇಬ್ಬರು ವ್ಯಕ್ತಿಗಳಲ್ಲ, ನಿಶ್ಚಯ ವ್ಯವಹಾರ ಎರಡು ವಸ್ತುಗಳಲ್ಲ. ಹಾಗಾಗಿ ಸತ್ಯಾಸತ್ಯತೆಗಳ ವಿಚಾರ
ನಿಶ್ಚಯ ವ್ಯವಹಾರಗಳಲ್ಲಿ ಬರೋದೇ ಇಲ್ಲ. ನಿಶ್ಚಯ ವ್ಯವಹಾರಗಳು ವರ್ಣನಾ ಪದ್ಧತಿಗಳಿದೆ, ಆದರೆ ಘೋರ ಅಜ್ಞಾನ ಇದೆ ಕಿ ನಾವು ಅದನ್ನು ವಸ್ತು ದೃಷ್ಟಿಯಿಂದ ನೋಡ್ತೇವೆ. ಹಾಗಾಗಿ ನಮಗೆ ಮೋಕ್ಷ ಮಾರ್ಗ ಅರ್ಥ ಆಗೋದಿಲ್ಲ. ಒಬ್ಬ ನೇರವಾಗಿ ವ್ಯವಹಾರ ಮೋಕ್ಷ ಮಾರ್ಗವನ್ನು ಹಿಡ್ಕೊಂಡು ಸ್ವಚ್ಛಂದಿ ಆದರೆ ಇನ್ನೊಬ್ಬ ನಿಶ್ಚಯ ಮೋಕ್ಷ ಮಾರ್ಗ ಹಿಡ್ಕೊಂಡು ಸ್ವಚ್ಛಂದಿ ಆಗ್ತಾನೆ. ಇಬ್ಬರಿಗೂ ಮೋಕ್ಷ ಮಾರ್ಗ ಸಿಗೋದಿಲ್ಲ. ಹಾಗಾದರೆ ಈ ನಿಶ್ಚಯ ವ್ಯವಹಾರದ ಯಾವ ಸಮ್ಮೇಳನ ಇದೆ, ಯಾವ ಎರಡರ ಸಂಯೋಗ ರೂಪ ಮೋಕ್ಷ ಮಾರ್ಗ ಇದೆ, ನಿಜವಾದ ಮೋಕ್ಷ ಮಾರ್ಗ, ಆ ಕಡೆಗೆ ನಮ್ಮ ಗಮನ ಹೋಗಬೇಕು. ಇದಂತೂ ವರ್ಣನೆ ಪದ್ಧತಿ ಇದೆ. ಅರ್ಥ ಆಗ್ತದೆ? ಯಾವ ನಾನು ದೊಡ್ಡವನು ಚಿಕ್ಕವನು ಹೆಂಗೆ ಡಿಸೈಡ್ ಮಾಡೋದು? ನಾನು ದೊಡ್ಡವನು ಚಿಕ್ಕವನು ಅಂತ ಪ್ರಶ್ನೆ ಕೇಳಿದ ತಕ್ಷಣ ಸುಮಾರು ಜನ ಚಿಕ್ಕವನು ಅಂತ ಹೇಳ್ಬೋದು ಏನ, ಆದರೆ ನಾನು ಯಾವ ದೃಷ್ಟಿಯಿಂದ ಕೇಳಿದೆ ಗೊತ್ತಿಲ್ಲ. ಗೊತ್ತಿಲ್ಲದ ಮೇಲೆ ನೀವು ಉತ್ತರ ಹೆಂಗೆ ಕೊಟ್ರಿ? ಅರ್ಥ ಆಗ್ತಿದೆ ಎಲ್ಲಿ ತಪ್ಪಾಗುತ್ತೆ ಅಂತ. ನಾವು ಪೂರ್ವಾಪರ ಸಂದರ್ಭ ಜಿನವಾಣಿಯಲ್ಲಿ ನೋಡೋದೇ ಇಲ್ಲ. ಮತ್ತು ಆಚಾರ್ಯರು ಹಿಂಗೆ ಹೇಳ್ಬಿಟ್ರು ಅದನ್ನ ಹಿಡ್ಕೊಂಡು ಕೂತಿರ್ತೇವೆ. ಅರೆ ಯಾವ ಸಂದರ್ಭದಲ್ಲಿ ಹೇಳಿದ್ರು? ನಾನು ಚಿಕ್ಕವನು ದೊಡ್ಡವನು ಅಂತ ಯಾವ ದೃಷ್ಟಿಯಿಂದ ಕೇಳಿದೆ? ಆದರೆ ಅಧಿಕಾಂಶ ಜನ ಏನು ಅನ್ಕೊಂಡ್ಬಿಟ್ರು, ವಯಸ್ಸಿನ ದೃಷ್ಟಿಯಿಂದ ಚಿಕ್ಕವನು. ಏನಾಗೋಯ್ತು, ಒಂದು ಅಪೇಕ್ಷೆ ಸರಿ ಹೋಯ್ತು, ತಪ್ಪಿಲ್ಲ. ಆದರೆ ಇನ್ನೂ ಅನೇಕ ದೃಷ್ಟಿಕೋನಗಳಿದೆಯಲ್ಲ ಒಬ್ಬ ವ್ಯಕ್ತಿಯನ್ನು ನೋಡೋದು. ಆ ದೃಷ್ಟಿಯಿಂದ ಇನ್ನಿನ್ನು ಅನೇಕ ಪ್ರಕಾರವಾಗಿ ಬಣ್ಣದ ದೃಷ್ಟಿಯಿಂದ, ಎತ್ತರದ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಅನೇಕ ದೃಷ್ಟಿಕೋನಗಳಿದೆ ನೋಡುವಂಥದ್ದು. ಎಷ್ಟು ದೃಷ್ಟಿಕೋನಗಳಿದೆ? ಅನಂತ ದೃಷ್ಟಿಕೋನಗಳಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ನೋಡಲಿಕ್ಕೆ ಅನಂತ ದೃಷ್ಟಿಕೋನಗಳಿದೆ. ಹಾಗಾದರೆ ಒಂದೊಂದು ದೃಷ್ಟಿಕೋನದಿಂದ ಒಬ್ಬೊಬ್ಬ ವ್ಯಕ್ತಿ, ಒಂದೊಂದು ವಸ್ತು ಒಂದೊಂದು ರೀತಿಯಾಗಿ ಕಾಣಿಸುತ್ತೆ. ನಿನ್ನೆ ಪ್ರಶ್ನೆ ಬಂದಿತ್ತಲ್ಲ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಯಾವ ಪ್ರಶ್ನೆ? ಮೋಹ ರಾಗ ದ್ವೇಷವನ್ನು ಹೆಂಗೆ ಬಿಡೋದು, ಸಮತಾಭಾವದಲ್ಲಿ ಹೆಂಗಿರೋದು, ಶುದ್ಧೋಪಯೋಗದಲ್ಲಿ ಯಾವ ರೀತಿಯಾಗಿ ಸ್ಥಿರ ಮಾಡೋ ಪ್ರಯತ್ನ ಮಾಡೋದು, ಅದನ್ನೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಏನು ಹೇಳ್ತಿದ್ದಾರೆ? ಅನಂತ ದೃಷ್ಟಿಕೋನಗಳಿದೆ. ಮತ್ತು ಯಾವ ವ್ಯಕ್ತಿಯನ್ನ, ಯಾವ ವಸ್ತುವನ್ನ ಆ ಸಮಯದಲ್ಲಿ ಯಾವ ದೃಷ್ಟಿಯಿಂದ ನೋಡ್ತೇವೆ, ಆ ವಸ್ತು ಅಥವಾ ಆ ವ್ಯಕ್ತಿ ಆ ರೀತಿಯಾಗಿ ಕಾಣಿಸ್ತಾನೆ. ಅನ್ಯ ಯಾವ ಅವನ ಗುಣಗಳಿದೆ ಅವೆಲ್ಲ ಗೌಣ ಆಗುತ್ತೆ. ಗೌಣ ಅಂದರೆ ಮೌನ. ಆ ಇನ್ನೊಂದು ಆ್ಯಂಗಲ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಈಗ ಗೌಣ ಶಬ್ದ ಮುಂದೆನೂ ತುಂಬ ಬರುತ್ತೆ. ಗೌಣ ಅಂದರೆ ಮೌನ, ಗೌಣ ಅಂದರೆ ಮಾತಾಡೋ ಹಾಗಿಲ್ಲ. ಆ ಆ್ಯಂಗಲ್ ಬಗ್ಗೆ ಈಗ ಚರ್ಚೆ ಮಾಡೋ ಹಾಗಿಲ್ಲ. ಏನು ಹೇಳ್ತಾರೆ? ಆ ಒಂದು ವಸ್ತುವನ್ನ ಅನಂತ ದೃಷ್ಟಿಕೋನದಲ್ಲಿ ನೋಡ್ಬೋದು. ಯಾರು ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಅಜ್ಞಾನಿ ರಾಗ ದೃಷ್ಟಿಯಿಂದ ನೋಡ್ತಾನೆ, ಜ್ಞಾನಿ ವೀತರಾಗ ದೃಷ್ಟಿಯಿಂದ ನೋಡ್ತಾನೆ. अब बोलो फर्क कहाँ पड़ा? दोनों एक ही वस्तु को देख रहे. ಇಬ್ರು ಒಂದೇ ವಸ್ತುವನ್ನು ನೋಡ್ತಿದ್ದಾರೆ. ಅದು ಕಥೆ ಬರುತ್ತಲ್ಲ, ಒಂದು ಸರ್ಕಲಲ್ಲಿ ಒಂದು ವೇಶ್ಯೆಯ ಶರೀರ ಸತ್ತು ಹೋಗಿ, ವೇಶ್ಯೆಯ ಶರೀರ ಮೃತದೇಹ ಅಲ್ಲಿ ಬಿದ್ದಿದೆ. ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಿದ್ದಾರೆ. ಬೆಳ್ಳಿ ಬಂಗಾರ, ಅವಳ ಮೈ ಮೇಲೆ ಇರುವಂತಹ ಬೆಳ್ಳಿ ಬಂಗಾರವನ್ನು ನೋಡಿ ಒಬ್ಬ ಮೋಹಿತ ಆಗ್ತಾನೆ, ಇನ್ನೊಬ್ಬ ಶರೀರ ನೋಡಿ ಮೋಹಿತ ಆಗ್ತಾನೆ, ಇನ್ನೊಬ್ಬ ಇನ್ನೊಂದು ಥರ. ಆ ಕಡೆಯಿಂದ ಮುನಿಗಳು ಬರ್ತಾರೆ, ಅವರಿಗೆ ಅದೇ ಶರೀರ ವೈರಾಗ್ಯಕ್ಕೆ ಪ್ರೇರಕ ಆಗುತ್ತೆ. ಎಲ್ಲರೂ ಒಂದೇ ವಸ್ತುವನ್ನು ನೋಡ್ತಿದ್ದಾರೆ ತಾನೆ. ಆದರೆ ನಾವೇನು ಪ್ರಯತ್ನ ಮಾಡ್ತೇವೆ? ವಸ್ತುವನ್ನು ತೆಗೆದು ಹಾಕೋ ಪ್ರಯತ್ನ ಮಾಡ್ತೇವೆ. ಬೇರೆ ಬೇರೆ ವಸ್ತುವನ್ನು ತರಲಿಕ್ಕೆ ಪ್ರಯತ್ನ. ಒಳ್ಳೆಯ ವಸ್ತುವನ್ನು ನೋಡಬೇಕು, ಒಳ್ಳೆಯದನ್ನು ತಪ್ಪಿಲ್ಲ. ಆದರೆ ವಸ್ತುವಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಇಲ್ಲ ಅನ್ನೋದು ಮೊದಲು ಅರ್ಥ ಆಗಬೇಕಿದೆ ನಮಗೆ.
ಅಲ್ಲಿವರೆಗೆ ರಾಗದ್ವೇಷ ಹೋಗೋದಿಲ್ಲ. ಯಾಕಂದರೆ ಒಂದು ವಸ್ತುವನ್ನು ಚೆನ್ನಾಗಿಲ್ಲ ಅಂತ ತಿಳಿದು ಅದನ್ನು ದೂರ ಮಾಡೋ ಭಾವ, ಆ ಭಾವ ಸ್ವಯಂ ಕಷಾಯ ಭಾವ ಇದೆ. ಆ ಕಷಾಯ ಭಾವದಿಂದ ಕಷಾಯ ನಿವೃತ್ತಿ ಹೇಗಾಗುತ್ತೆ? ಅರ್ಥ ಆಗ್ತಿದೆ? ಒಳ್ಳೆಯ ವಸ್ತುವನ್ನು ತರಬೇಕು, ಕೆಟ್ಟ ವಸ್ತುವನ್ನು ದೂರ ಮಾಡಬೇಕು ಅನ್ನೋ ಸಾಮಾನ್ಯ ಭಾವಗಳಂತೂ ಎಲ್ಲ ಜೀವಿಗಳಿಗೂ ಬರುತ್ತೆ. ಆದರೆ ಆ ರೀತಿಯಾದ ಶ್ರದ್ಧೆ ಇದ್ದರೆ ಅದು ಅಜ್ಞಾನವನ್ನು ಪೋಷಿಸುತ್ತೆ. ಜ್ಞಾನಿ ಸಮ್ಯಕ್ ದೃಷ್ಟಿ ಏನು ಹೇಳ್ತಾನೆ? ವಸ್ತುವನ್ನು ದೂರ ಮಾಡಿ ಪ್ರಯೋಜನ ಇಲ್ಲ, ಮತ್ತೇನು ಮಾಡು? ದೃಷ್ಟಿಯನ್ನು ಬದಲಾಯಿಸು. ಜೈಸಿ ದೃಷ್ಟಿ ವೈಸಿ ಸೃಷ್ಟಿ ಏನು ಹೇಳ್ತಾರೆ. ಯಾವ ರೀತಿಯಾಗಿ ನೋಡೋದು? ಮಹಾಭಾರತದ ಪ್ರಸಂಗ, ಕೃಷ್ಣ ದುರ್ಯೋಧನ ಮತ್ತು ಯುಧಿಷ್ಠಿರನಿಗೆ ಏನು ಹೇಳ್ತಾನೆ? ಈ ನಗರವನ್ನು ನಾವು ತುಂಬ ಚೆನ್ನಾಗಿ ಡೆವಲಪ್ ಮಾಡೋದಿದೆ. ಇಬ್ಬರಿಗೂ ಒಂದು ವೈಪೆನ್ ಕೊಡ್ತಾನೆ ಕೃಷ್ಣ. ಮತ್ತೇನು ಹೇಳ್ತಾನೆ? ನಗರವನ್ನು ಡಿವೈಡ್ ಅಂದರೆ ಚೆನ್ನಾಗಿ ಇಲ್ಲಿ ಇಷ್ಟು ಕಡೆಗೆ ಒಳ್ಳೆಯವರು ಇರಬೇಕು, ಇಷ್ಟು ಕಡೆಗೆ ಕೆಟ್ಟವರು ಇರಬೇಕು. ಕೆಟ್ಟವರಿಗೆ ಒಂದು ಜಾಗ, ಒಳ್ಳೆಯವರಿಗೆ ಒಂದು ಜಾಗ, ಆ ರೀತಿಯಾಗಿ ಮಾಡಬೇಕಿದೆ. ಯುಧಿಷ್ಠಿರ, ನಿಂಗೆ ಎಷ್ಟು ಕೆಟ್ಟವರಿದ್ದಾರೆ ಅವರೆಲ್ಲರದು ಒಂದು ಲಿಸ್ಟ್ ಮಾಡ್ಕೊಂಬ. ಮತ್ತು ದುರ್ಯೋಧನ, ನೀನು ಎಷ್ಟೆಷ್ಟು ಒಳ್ಳೆಯವರಿದ್ದಾರೆ ಅವ್ರದ್ದೊಂದು ಲಿಸ್ಟ್ ಮಾಡ್ಕೊಂಬ ಅಂತ ಇಬ್ರಿಗೂ ಹೇಳ್ತಾನೆ. ಇಬ್ರು ಹೋಗ್ತಾರೆ. ದುರ್ಯೋಧನ ಎಲ್ಲೆಲ್ಲಿ ಹೋಗ್ತಾನೆ, ಯಾರ್ಯಾರ ಜೊತೆ ಮಾತಾಡ್ತಾನೆ, ಏನೇನು ನೋಡ್ತಾನೆ, ಎಲ್ಲ ಕಡೆಗೆ ಅವನು ಬರೀ ಕೆಟ್ಟವರೇ ಕಾಣಿಸ್ತಾರೆ. ಇವನಲ್ಲಿ ಮೋಹ ಇದೆ, ಅವನಲ್ಲಿ ಕ್ರೋಧ ಇದೆ, ಇವನಲ್ಲಿ ಮಾಯಾಚಾರ ಇದೆ, ಅವನಲ್ಲಿ ಅಹಂಕಾರ ಇದೆ, ಇವನು ಲೋಭಿ ಇದ್ದಾನೆ. ಎಲ್ಲರಲ್ಲೂ ಯಾವುದಾದ್ರೂ ಒಂದು ಕೆಟ್ಟ ಗುಣ ಕಾಣಿಸ್ತಾ ಇದೆ. ದುರ್ಯೋಧನನಿಗೆ ಸಾಕಾಗಿ ಹೋಗುತ್ತೆ ಜನರನ್ನ ಮೀಟ್ ಮಾಡಿ 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 ಮಾಡಿ. ಯಾಕಂದರೆ ಯಾರೂ ಒಳ್ಳೆಯವರು ಕಾಣಿಸೋದಿಲ್ಲ ದುರ್ಯೋಧನನಿಗೆ. ಸಾಕಾಗಿ ಹೋಗಿ ಕೊನೆಗೆ ಬೇಸತ್ತು ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣನ ಹತ್ರ ಬಂದು ದುರ್ಯೋಧನ, ಕೃಷ್ಣ ಕೇಳ್ತಾನೆ ದುರ್ಯೋಧನನಿಗೆ, ಎಲ್ಲಪ್ಪ ನಿನ್ನ ಲಿಸ್ಟು, ಎಷ್ಟು ಜನ ಕೆಟ್ಟವ್ರು ಸಿಕ್ಕಿದ್ರು? ಏನು ಲಿಸ್ಟ್ ಮಾಡೋದು? ಎಲ್ಲಿ ನೋಡಿದ್ರಲ್ಲಿ ಕೆಟ್ಟವರಿದ್ದಾರೆ, ಎಲ್ಲಿ ನೋಡಿದ್ರಲ್ಲಿ ಕೆಟ್ಟವರಿದ್ದಾರೆ. ನಂಗೆ ಒಬ್ಬರು ಒಳ್ಳೆಯವರು ಸಿಗಲಿಲ್ಲ, ಅದಕ್ಕೆ ನಾನು ಒಬ್ಬರು ಒಳ್ಳೆಯವರ ಹೆಸರು ಬರೆದಿಲ್ಲ. ನನ್ನ ಲಿಸ್ಟ್ ಎಂಟಿ, ಖಾಲಿ ಇದೆ. ಆ ಕಡೆಯಿಂದ ಯುಧಿಷ್ಠಿರ ಏನು, ಯುಧಿಷ್ಠಿರ ಆ ಕಡೆಯಿಂದ ಯುಧಿಷ್ಠಿರ ಬಂದ ಮೇಲೆ ಯುಧಿಷ್ಠಿರನಿಗೂ ಕೇಳ್ತಾನೆ, ಎಲ್ಲಪ್ಪ ನಿನ್ನ ಲಿಸ್ಟು, ನಿನಗೆಲ್ಲ ಕೆಟ್ಟವರು ತುಂಬ ಇದ್ದಾರೆ ಅಂತ ದುರ್ಯೋಧನ ಹೇಳ್ತಿದ್ದ. ಎಷ್ಟು ಜನ ಕೆಟ್ಟವರು ಸಿಕ್ಕಿದ್ರು, ಎಲ್ಲಿದೆ ಲಿಸ್ಟು? ದುರ್ಯೋಧನ ಏನು ಹೇಳ್ತಾನೆ? ಯುಧಿಷ್ಠಿರ, ನನಗೆ ಯಾರೂ ಕೆಟ್ಟವರು ಕಾಣಿಸ್ಲೇ ಇಲ್ಲ, ಎಲ್ಲಿ ಹೋದರೂ ಒಳ್ಳೆ ಜನ, ಎಲ್ಲರೂ ಕುಟುಂಬವನ್ನು ಪ್ರೇಮ ಮಾಡೋರು, ಒಬ್ಬರಿಗೊಬ್ಬರು ಸೌಹಾರ್ದತೆಯಿಂದ ಇರೋರು, ತುಂಬ ಒಳ್ಳೆ ಜನ. ಒಬ್ಬನು ಕೆಟ್ಟವನು ನಮ್ಮ ನಗರದಲ್ಲಿ ನಂಗೆ ಸಿಗಲಿಲ್ಲ. ಬೋಲು ಯಾರು ಸರಿ ಇದ್ದಾರೆ? कौन सही है बोलो? युधिष्ठिर को एक भी बुरा आदमी नहीं दिखा और दुर्योधन को सारे लोग बुरे ही दिखे. अब क्या इसका उपाय क्या है? ಇದರ ಉಪಾಯ ಏನಿದೆ? ಏನು ಹೇಳ್ತಿದ್ದಾರೆ ಅರ್ಥ ಆಗ್ತಿದೆ? ಯುಧಿಷ್ಠಿರನಿಗೆ ಒಬ್ಬನೂ ಕೆಟ್ಟವನು ನಗರದಲ್ಲಿ ಸಿಗಲಿಲ್ಲ, ಮತ್ತು ದುರ್ಯೋಧನಿಗೆ ಎಲ್ಲ ಕೆಟ್ಟವರು ಸಿಗ್ತಿದ್ದಾರೆ. ಹಾಗಾದರೆ ಇದರ ಉಪಾಯ ಏನಿದೆ? ಇವನಿಗೆ ಎಲ್ಲ ಕೆಟ್ಟವರೇ ಕಾಣಿಸ್ತಾ ಇದ್ದಾರಲ್ಲ, ಇದನ್ನು ಸರಿ ಮಾಡೋ ಉಪಾಯ ಏನಿದೆ? ಉಪಾಯ ಏನಿದೆ? ದೃಷ್ಟಿ ಸರಿ ಮಾಡ್ಕೋ, ಸೃಷ್ಟಿ ಆಲ್ರೆಡಿ ಸರಿ ಹೋಗುತ್ತೆ. ಸೃಷ್ಟಿಯನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ, ವಸ್ತುವನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಏನು ಹೇಳ್ತಾರೆ? ವ್ಯಕ್ತಿಯನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಅನಾದಿ ಕಾಲದಿಂದ ಅಜ್ಞಾನಿದ್ದು ಇದೇ ಸಮಸ್ಯೆ ಇದೆ. ಅವನು ವ್ಯಕ್ತಿಯನ್ನು ಬದಲಾಯಿಸಕ್ಕೆ ಹೋಗ್ತಾನೆ, ವ್ಯಕ್ತಿ ಬದಲಾಗ್ಬಿಟ್ರೆ ನಾನು ಸರಿ ಹೋಗ್ಬಿಡ್ತೇನೆ. ಅಥವಾ ವಸ್ತುವನ್ನು ಬದಲಾಯಿಸಕ್ಕೆ ಹೋಗ್ತಾನೆ, ಈ ವಸ್ತು ಬದಲಾಗ್ಬಿಟ್ರೆ ನಾನು ಸರಿ ಹೋಗ್ಬಿಡ್ತೇನೆ. ಅವನು ಇಷ್ಟೆಲ್ಲ ಮಾಡ್ತಾನಲ್ಲ, ಅವನು ಸರಿ ಹೋಗ್ಬಿಟ್ರೆ ನಾನು ಇನ್ಮೇಲೆ ಅವನ ಬಗ್ಗೆ ಯಾವುದೇ ದ್ವೇಷ ಇಟ್ಕೊಳ್ಳೋದಿಲ್ಲ. ಅವ್ನು ಬಂದು ನಂಗೆ ಸಾರಿ ಕೇಳಿಬಿಟ್ರೆ, ಕ್ಷಮೆ ಕೇಳಿಬಿಟ್ರೆ ನಾನು ಇನ್ಯಾವುದೂ
ದ್ವೇಷ ಇಟ್ಕೊಳ್ಳೋದಿಲ್ಲ. ಅರೆ ದ್ವೇಷ ಯಾರದ್ದು? ದ್ವೇಷ ನಿಂದು. ಆ ದ್ವೇಷ ಯಾರಿಗೆ ದುಃಖ ಕೊಡ್ತಾ ಇದೆ? ನಿಂಗೆ ದುಃಖ ಕೊಡ್ತಿದೆ. ಮತ್ತು ನಿನ್ನ ದ್ವೇಷ ನಿನಗೆ ದುಃಖ ಕೊಡ್ತಾ ಇದೆ, ನೀನು ಸರಿ ಮಾಡಬೇಕು. ಅದಕ್ಕೆ ಬೇರೆಯವನು ಬಂದು ಯಾಕೆ ಕ್ಷಮೆ ಕೇಳಬೇಕು ನಿನಗೆ? ಏನು ಹೇಳ್ತಾರೆ? ಉದಾಹರಣೆ ಇದೆ. ಇದನ್ನು ಎಲ್ಲ ಘಟನೆಗಳಲ್ಲೂ ಎಲ್ಲದರಲ್ಲೂ ನಾವು ಅನ್ವಯಿಸ್ಕೊಂಡು ನೋಡಬೇಕಾಗುತ್ತೆ. ಆವಾಗ ನಮಗೆ ಅರ್ಥ ಆಗುತ್ತೆ. ಯಾವ ವ್ಯಕ್ತಿ, ಯಾವ ವಸ್ತು, ಅರೆ ವ್ಯಕ್ತಿ ವಸ್ತುವನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ನಿನ್ನ ಮೋಹರಾಗ ದ್ವೇಷವನ್ನು ನೀನು ಬಿಡಬೇಕಾದ್ರೆ, ನೀನು ವೀತರಾಗ ಭಾವವನ್ನು ಧಾರಣೆ ಮಾಡಬೇಕಾದ್ರೆ, ನೀನು ವಸ್ತು ವ್ಯಕ್ತಿಯನ್ನು ನೋಡುವಂತಹ ದೃಷ್ಟಿಯನ್ನು ಬದಲಾಯಿಸಬೇಕಾಗುತ್ತೆ. ಯಾವಾಗ ದೃಷ್ಟಿ ಬದಲಾಯಿಸ್ತೇನೆ ಆವಾಗ ಸೃಷ್ಟಿ ಬದಲಾಗುತ್ತೆ. ಹೀಗೆ ಯಾವ ನಿಶ್ಚಯ ದೃಷ್ಟಿ ಇದೆ ಅದು ವಸ್ತುವಿನ ವಾಸ್ತವಿಕ ಸ್ವರೂಪವನ್ನು ತೋರಿಸುತ್ತೆ. ಮತ್ತು ಯಾವ ವ್ಯವಹಾರ ಮೋಕ್ಷ ಮಾರ್ಗ ಇದೆ ಅದು ನಿಶ್ಚಯದ ಜೊತೆಗೆ ಇರುವಂತಹ ಅನ್ಯ ಬಾಹ್ಯ ಘಟನೆಗಳನ್ನು, ಬಾಹ್ಯ ಶಾರೀರಿಕ ಕ್ರಿಯೆಗಳನ್ನು ತೋರಿಸುತ್ತೆ. ಎರಡೂ ಸತ್ಯ ಇದೆ. ವ್ಯವಹಾರ ಮೋಕ್ಷ ಮಾರ್ಗನೂ ಸತ್ಯ ಇದೆ, ನಿಶ್ಚಯ ಮೋಕ್ಷ ಮಾರ್ಗನೂ ಸತ್ಯ ಇದೆ. दिक्कत क्या है उसमें? ವ್ಯವಹಾರ ದೃಷ್ಟಿಯಿಂದ ಸತ್ಯ ಇದೆ, ನಿಶ್ಚಯ ದೃಷ್ಟಿಯಿಂದ ಸತ್ಯ ಇದೆ. ನಿಶ್ಚಯವನ್ನು ಶ್ರದ್ಧೆ ಮಾಡಬೇಕು, ವ್ಯವಹಾರವನ್ನು ತಿಳಿಬೇಕು. ಸಮಯ ಸಾರದ 8ನೇ ಗಾಥೆ